Welcome, my friends. Feel free and expect the unexpected. Hello students, welcome back to the class and I hope you have enjoyed the story of Romeo and Juliet. In this class, let's have some discussion about major questions from this unit. Dear students, ಈ ರೋಮಿಯೋ ಆ್ಯಂಡ್ ಜೂಲಿಯಟ್ ಯೂನಿಟ್ ಇಂದ ನಿಮಗೆ ಪರೀಕ್ಷೆಯಲ್ಲಿ ಒಟ್ಟು 5 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಅದರಲ್ಲಿ ಒಂದು ಅಂಕದ ಪ್ರಶ್ನೆ ಆಗಿರುತ್ತೆ, ಇನ್ನೊಂದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ಕೆಲವೊಂದು ಸಾರಿ 6 ಅಂಕದ ಪ್ರಶ್ನೆಯಲ್ಲಿ ಕೂಡ ಈ ಯೂನಿಟ್ ಇಂದ ಒಂದು ಪ್ರಶ್ನೆಯನ್ನು ಆಪ್ಷನ್ ಆಗಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ತಾವು ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿ ಹೋದರೆ ಈಸಿಯಾಗಿ ಅಂಕಗಳನ್ನ ಪಡೆದುಕೋಬಹುದು. ಈ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಕೆ ಹೊರಟಿರ್ತಕ್ಕಂಥ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳಿಗೆ ನಿಮ್ಗೇನಾದ್ರು ಅದು ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂತಂದರೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಆ ನೋಟ್ಸನ್ನು ಪಡ್ಕೊಂಡು ನಮಗೆ ರೆಫರೆನ್ಸ್ ಆಗಿ ಇಟ್ಕೋಬಹುದು. ಇವಾಗ ಈ ರೋಮಿಯೋ ಆ್ಯಂಡ್ ಜೂಲಿಯಟ್ ಇಂದ 1 ಅಂಕದ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದರಲ್ಲಿ 2 ಸೆಕ್ಷನ್ ಇದಾವೆ. ಒಂದು ರೋಮಿಯೋ ಒಂದು ಎಕ್ಸ್ಟ್ರಾಕ್ಟ್ ಇದೆ, ಇನ್ನೊಂದು ಜೂಲಿಯಟ್ ಮಾತಾಡಿರುತ್ತೆ ಅವ್ರ ಡೈಲಾಗ್ದ ಒಂದು ಎಕ್ಸ್ಟ್ರಾಕ್ಟ್ ಇದೆ. ಮೊದಲೇ ನಾವು ರೋಮಿಯೋ ಸೆಕ್ಷನ್ ಅಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಯಾವ್ಯಾವುದನ್ನ ಕೇಳಬಹುದು ಅಂತ ನೋಡ್ತಾ ಹೋಗೋಣ. ತುಂಬ ಈಸಿಯಾಗಿರುತ್ತೆ. ಈ ಪಾಠದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಂಕಗಳನ್ನ ಕಳೆದುಕೋಬಾರ್ದು. ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ, 1 ಅಂಕದ ಪ್ರಶ್ನೆಗಳನ್ನ. ನೇಮ್ ದ 2 ರೈವಲ್ ಫ್ಯಾಮಿಲೀಸ್ ಆಫ್ ವೆರೋನಾ. ಆ ವೆರೋನಾ ಸಿಟಿಯಲ್ಲಿ ಇರ್ತಕ್ಕಂಥ 2 ರಾಯಲ್ ಫ್ಯಾಮಿಲಿಗಳು ಇದ್ವು ಅಂತ ನೋಡ್ಕೊಂಡಿದ್ವಿ. ಆ ರಾಯಲ್ ಫ್ಯಾಮಿಲಿಗಳ ಹೆಸರನ್ನ ನೀವು ಕೊಡಬೇಕಿಲ್ಲಿ. ಯಾವ್ಯಾವ್ದು ನೆನ್ಪು ಮಾಡ್ಕೊಳ್ಳಿ ನೋಡೋಣ. ದ ಮಾಂಟೆಗೂಸ್ ಆ್ಯಂಡ್ ದ ಕ್ಯಾಪುಲೇಟ್ಸ್. ತುಂಬ ಈಸಿಯಾಗಿರ್ತಕ್ಕಂಥದ್ದು. ಇವೇ 2 ರಾಯಲ್ ಫ್ಯಾಮಿಲಿಗಳು ರೈವಲ್ ಫ್ಯಾಮಿಲಿಗಳು ಕೂಡ ಆಗಿದ್ದು. ರೈವಲ್ ಅಂತಂದರೆ ಒಬ್ಬರನ್ನೊಬ್ಬರು ವಿರೋಧ ಮಾಡ್ತಕ್ಕಂಥದ್ದು, ಎನಿಮೀಸ್ ಫ್ಯಾಮಿಲಿ ಆಗಿದ್ದು. ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಬರುತ್ತೆ ಅಂದರೆ, ಹೂ ಹೋಸ್ಟೆಡ್ ಎ ಗ್ರ್ಯಾಂಡ್ ಸಪರ್. ಗ್ರ್ಯಾಂಡ್ ಸಪರ್ ಅಂದರೆ ದೊಡ್ಡದಾಗಿ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ನಲ್ಲ, ಅದರಲ್ಲಿ ರೋಮಿಯೋ ಫಸ್ಟ್ ಟೈಮ್ ಜೂಲಿಯಟ್ನ ನೋಡ್ತಾನೆ. ಆ ಪಾರ್ಟಿನ ಗ್ರ್ಯಾಂಡ್ ಸಪರ್ನ ಯಾರು ಆರ್ಗನೈಸ್ ಮಾಡಿದ್ದು, ಯಾರು ಹೋಸ್ಟ್ ಮಾಡಿದ್ದು ಅಂತ ಪ್ರಶ್ನೆ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಆನ್ಸರ್ ಈಸ್ ಲಾರ್ಡ್ ಕ್ಯಾಪುಲೇಟ್. ಆ ಲಾರ್ಡ್ ಕ್ಯಾಪುಲೇಟ್ ಏನಿದ್ನಲ್ಲ, ಕ್ಯಾಪುಲೇಟ್ಸ್ ಫ್ಯಾಮಿಲಿ ಹೆಡ್ ಏನಿದ್ನಲ್ಲ, ಅವನು ಈ ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಹೂ ಅಕಾರ್ಡಿಂಗ್ ಟು ರೋಮಿಯೋ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ತುಂಬ ವೆರಿ ಈಸಿ ಕ್ವಶನ್, ತುಂಬ ಸಿಂಪಲ್ ಕ್ವಶನ್. ನೆನ್ಪು ಮಾಡ್ಕೊಳ್ಳಿ ನೋಡೋಣ. ರೋಮಿಯೋ ಪ್ರಕಾರ ಯಾರು ಟಾರ್ಚ್ಗಳಿಗೆ ಜಾಸ್ತಿ ಇನ್ನೂ ಹೇಗೆ ಹೊಳಿಬೇಕು, ಬ್ರೈಟ್ನೆಸ್ ಆಗಿ ಹೊಳಿಬೇಕು ಅನ್ನೋದನ್ನು ಹೇಳ್ಕೊಡೋರು ಯಾರು ಅಂತ ಪ್ರಶ್ನೆ. ಆನ್ಸರ್ ಈಸ್ ಜೂಲಿಯಟ್. ಈ ಎಕ್ಸ್ಟ್ರಾಕ್ಟಲ್ಲಿ ಫಸ್ಟ್ ಲೈನೇ ಇದಕ್ಕೆ ಆನ್ಸರಲ್ಲಿ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದ ಪ್ರೇಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಸಜೆಸ್ಟ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂದರೆ ಅದರ ಅರ್ಥ ಏನು ಅಂದರೆ, ಟಾರ್ಚ್ಗಳಿಗೆ ಇವಳು ಪಾಠ ಮಾಡ್ತಾಳ ಜಾಸ್ತಿ ಬ್ರೈಟಾಗಿ ಹೊಳಿಬೇಕು ಅಂತ, ಅದೆಲ್ಲ ಮೀನಿಂಗು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಶ್ನೆ ಇದೆ ಇದು. ಸೊ ಅದರ ಅರ್ಥ, ಜೂಲಿಯಟ್ಸ್ ಬ್ಯೂಟಿ ಸರ್ಪಾಸಸ್ ದ ಬ್ರೈಟ್ನೆಸ್ ಆಫ್ ಲೈಟ್. ಈ ಅಲ್ಲಿ ಇಲ್ಲಿ ದೀವಟಿಕೆಗಳನ್ನೆಲ್ಲ ದೀಪ ಎಲ್ಲ ಹಚ್ಚಿಟ್ಟಿದ್ರಲ್ಲ, ಅದರ ಬೆಳಕಿನಿಗಿಂತ ಇವಳು ಪ್ರಕಾಶಮಾನವಾಗಿ ಹೊಳಿತಾ ಇದ್ಲು ಅಂತ ಈ ಥರ ಮಾತಲ್ಲಿ ಹೇಳ್ತಾನೆ ಅವನು. ನೆಕ್ಸ್ಟ್ ಪ್ರಶ್ನೆ, ವೈ ಡಸ್ ರೋಮಿಯೋ ಅಟೆಂಡ್ ದ ಸಪರ್. ಈ ಸಪರ್ ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ, ಅದು SUFFER ಅಲ್ಲ, SUPPR ಅಂದರೆ ಪಾರ್ಟಿ ಮಾಡ್ತಾ ಇದ್ರಲ್ಲ, ಆ ಪಾರ್ಟಿನ ಯಾಕೆ ಅಟೆಂಡ್ ಮಾಡಿದ? ಲಾರ್ಡ್ ಕ್ಯಾಪುಲೇಟ್ ಆ ಪಾರ್ಟಿನ ಅರೇಂಜ್ ಮಾಡಿದಾಗ ಮಾಂಟೆಗೂಸ್ ಫ್ಯಾಮಿಲಿಯವ್ರು ಯಾರು ಬರಬಾರ್ದು ಅಂತ ನಿಷೇಧ ಮಾಡಿದ್ದ. ಆದರೂ ರೋಮಿಯೋ ಆ ಪಾರ್ಟಿನ ಅಟೆಂಡ್ ಮಾಡ್ತಾನೆ. ಯಾಕೆ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ರೋಮಿಯೋ ಅಟೆಂಡ್ಸ್ ದ ಸಪರ್ ವಿತ್ ದ ಇಂಟೆನ್ಷನ್ ಆಫ್ ಸೀಯಿಂಗ್ ರೋಸಲಿನ್ ವಿತ್ ಹೂಮ್ ಹಿ ವಾಸ್ ಇನ್ ಲವ್. ಯಾಕೆ ಆ ಪಾರ್ಟಿಗೆ ಹೋಗಿದ್ದ ಅಂದರೆ, ಊಟ ಮಾಡೋಕ್ಕಂತ ಹೋಗಿರಲಿಲ್ಲ. ಅವನು ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದ, ರೋಸಲಿನ್ ಅಂತ. ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಹುಡುಗಿರು ಆ ಪಾರ್ಟಿಗೆ ಬರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ರೋಸಲಿನ್ ಕೂಡ ಬರ್ತಾಳೆ. ಅವಳು ನೋಡೋ ಉದ್ದೇಶದಿಂದ ಇವನು ಆ ಪಾರ್ಟಿನಲ್ಲಿ ಭಾಗವಹಿಸ್ತಾನೆ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಇರ್ತದೆ ನೋಡೋಣ ಈಗ. ವೈ ಡಸ್ ರೋಮಿಯೋ ಅಟೆಂಡ್ ದ ಸಪರ್ ಇನ್ ಡಿಸ್ಗೈಸ್. ಹಿಂದಿನ ಪ್ರಶ್ನೆಗೂ ಈ ಪ್ರಶ್ನೆಗೂ ತುಂಬ ವ್ಯತ್ಯಾಸ ಇಲ್ಲ ನೋಡಿ. ಅದು ವೈ ಡಸ್ ರೋಮಿಯೋ ಅಟೆಂಡ್ ದ ಸಪರ್ ಅಂತ ಅಷ್ಟೇ ಇತ್ತು. ಸೊ ನೀವು ಹೇಳಿಬಿಟ್ರಿ ರೋಸಲಿನ್ಗೆ ನೋಡೋದಕ್ಕಂತ ಹೋಗ್ತಾನೆ. ಬಟ್ ಈ ಪ್ರಶ್ನೆ ಏನು ಅಂತ ಕರೆಕ್ಟಾಗಿ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ವೈ ಡಸ್ ರೋಮಿಯೋ ಅಟೆಂಡ್ ದ ಸಪರ್ ಇನ್ ಡಿಸ್ಗೈಸ್. ಡಿಸ್ಗೈಸ್ ಅಂತಂದರೆ ಮಾಸ್ಕ್ ಹಾಕೊಂಡ್ಬಿಟ್ಟು, ವೇಷ ಮರ್ಸ್ಕೊಂಡ್ಬಿಟ್ಟು ಆ ಪಾರ್ಟಿಗೆ ಹೋಗ್ತಾನಲ್ಲ, ಅಂಥ ಅವಶ್ಯಕತೆ ಏನಿತ್ತು? ವೇಷ ಮರ್ಸ್ಕೊಳ್ಳದೆ ಹಾಗೆ ಹೋಗ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ. ಯಾಕೆ ಹೋಗಿದ್ದವನು ಆ ಥರ ಡಿಸ್ಕಷನ್ ಮಾಡೋಕ್ಕೆ, ನೋಡೋದಕ್ಕೆ ಡಿಸ್ಗೈಸ್ ಆಗಿಬಿಟ್ಟು ಅಂತಂದರೆ ಇಲ್ಲಿ ಆನ್ಸರ್ ಇದೆ ನೋಡಿ. ರೋಮಿಯೋ ಎ ಮಾಂಟೆಗು, ಇದನ್ನ ನೆನ್ಪಿಟ್ಕೊಳ್ಳಿ. ಅವನು ಕ್ಯಾಪುಲೇಟ್ಸ್ ಫ್ಯಾಮಿಲಿ ಪಾರ್ಟಿಗೆ ಹೋಗಿರೋದು, ಬಟ್ ಇವನು ಹಿ ಬಿಲಾಂಗ್ಸ್ ಟು ಮಾಂಟೆಗೂಸ್ ಫ್ಯಾಮಿಲಿ. ಅವೆರಡು ಫ್ಯಾಮಿಲಿ ಮೊದಲೇ ಬದ್ಧ ವೈರಿಗಳಾಗಿದ್ರು ಅಂತ ನೋಡಿದ್ವಿ ನಾವು. ಬೀಯಿಂಗ್ ಆನ್ ಎನಿಮಿ ಆಫ್ ದ ಕ್ಯಾಪುಲೇಟ್ಸ್ had not been invited to the grand supper. ಇವರಿಗೆ ಯಾರು ಇನ್ವೈಟ್ ಮಾಡಿರಲಿಲ್ಲ.
ಆ್ಯಸ್ ರೋಮಿಯೋ ವಾಸ್ ಕೀನ್ ಆನ್ ಸೀಯಿಂಗ್ ರೋಸಲಿನ್, ಅವನು ರೋಸಲಿನ್ ನೋಡಲೇಬೇಕು ಅಂತ ಆಸೆ ಇಟ್ಕೊಂಡಿದ್ದ. ಸೊ ಏನು ಮಾಡ್ತಾನೆ, ಹಿ ಅಟೆಂಡೆಡ್ ದ ಸಪರ್ ಇನ್ ಡಿಸ್ಗೈಸ್. ಅಲ್ಲಿ ಯಾಕೆ ಸಪರ್ನ ಅಟೆಂಡ್ ಮಾಡಿದ ಅಂತಿತ್ತು, ಇಲ್ಲಿ ಯಾಕೆ ಡಿಸ್ಗೈಸ್ ಆಗಿ ಅಟೆಂಡ್ ಮಾಡಿದ ಅಂತ ಪ್ರಶ್ನೆಗೆ ಉತ್ತರ ಇರ್ತದೆ. ಸೊ ಪರೀಕ್ಷೆನಲ್ಲಿ ಇವೆರಡು ಪ್ರಶ್ನೆಗಳಿಗೆ ವ್ಯತ್ಯಾಸ ನಿಮಗೆ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಉತ್ತರನ ಬರಿಬೋದು. ನೆಕ್ಸ್ಟ್ ಪ್ರಶ್ನೆ, ವೈ ಡಸ್ ರೋಮಿಯೋ, ಹೂ ಡಸ್ ರೋಮಿಯೋ ಸಿ ಆನ್ ದ ಡ್ಯಾನ್ಸ್ ಫ್ಲೋರ್. ಆ ಡ್ಯಾನ್ಸ್ ಫ್ಲೋರ್ ಮೇಲೆ ರೋಮಿಯೋ ಯಾರನ್ನು ನೋಡ್ತಾನೆ, ಎಲ್ಲರೂ ಕಾಣಿಸ್ತಾ ಇದ್ರು ಬಟ್ ಅದರಲ್ಲಿ ಮುಖ್ಯವಾಗಿ ಒಬ್ಬರನ್ನ ನೋಡ್ತಾನೆ ಅವನು. ಯಾರು ಅವಳು? ರೋಮಿಯೋ ಸೀಸ್ ಜೂಲಿಯೆಟ್. ಅವ್ನು ನೋಡೋದು ಜೂಲಿಯೆಟನ್ನು, ದ 14-year-old ಡಾಟರ್ ಆಫ್ ಓಲ್ಡ್ ಕ್ಯಾಪುಲೇಟ್ಸ್. ಇದೆಲ್ಲ ನಿಮ್ಗೆ ಬೇಡ, ನೆನಪಾಗಲ್ಲ ಬರೆಯೋಕಂದ್ರೆ ಜೂಲಿಯೆಟ್ ಅಂತ ಬರೆದ್ರು ಕೂಡ ನಿಮಗೆ ಅಂಕ ಸಿಗುತ್ತೆ. ಅವನು ಜೂಲಿಯೆಟ್ನ ನೋಡ್ತಾನೆ. ಅವಾಗ ಜೂಲಿಯೆಟ್ 14 ವರ್ಷದೊಳಗಿರ್ತಾಳೆ. ಅವಳು ಯಾರು ಅಂತಂದರೆ ಈ ಕ್ಯಾಪುಲೇಟ್ ಫ್ಯಾಮಿಲಿಯ ಒಬ್ಬಳು ಮಗಳಾಗಿರ್ತಾಳೆ ಅಂತ ಆನ್ಸರ್ ಅದಕ್ಕೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಬರ್ತದೆ ನೋಡಿ, ವಾಟ್ ಡಸ್ ರೋಮಿಯೋ ಮೀನ್ ವೆನ್ ಹಿ ಪ್ರೇಸಸ್ ಜೂಲಿಯೆಟ್ ಆ್ಯಸ್ ಬ್ಯೂಟಿ ಟೂ ಮಚ್ ಫಾರ್ ಯೂಸ್ ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್. ಈ ಜೂಲಿಯೆಟ್ ಬ್ಯೂಟಿನ ರೋಮಿಯೋ ವರ್ಣನೆ ಮಾಡುವಾಗ ಬ್ಯೂಟಿ ಟೂ ಮಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಅಂತ ಹೇಳ್ತಾನಲ್ಲ, ಅದರ ಅರ್ಥ ಏನು ಅಂತ ಈ ಪ್ರಶ್ನೆ ಅದರ ಅರ್ಥ ಏನು ಅಂತಂದ್ರೆ, ರೋಮಿಯೋ ಈಸ್ ಸೋ ಎನ್ಚಾಂಟೆಡ್ ಬೈ ಜೂಲಿಯೆಟ್ಸ್ ಬ್ಯೂಟಿ. ಅವಳ ಸೌಂದರ್ಯವನ್ನು ನೋಡಿ ಇವನು ಮಂತ್ರಮುಗ್ಧ ಆಗಿ ಹೋಗ್ಬಿಟ್ಟಿದ್ದ. ಹಿ ಸೇಸ್ ದ್ಯಾಟ್ ಸಿ ಈಸ್ ಟೂ ಬ್ಯೂಟಿಫುಲ್ ಫಾರ್ ದಿಸ್ ವರ್ಲ್ಡ್. ಈ ಜಗತ್ತಿನಲ್ಲೇ ಅತಿ ಸುಂದರವಾಗಿದ್ದಾಳೆ ಅಂತ ಅನಿಸುತ್ತೆ ಅವನಿಗೆ. ಟೂ ಬ್ಯೂಟಿಫುಲ್ ಟು ಡೈ ಆ್ಯಂಡ್ ಬಿ ಬರೀಡ್. ಈ ಸತ್ತೋದಾಗ ಅವಳು ಸುಡೋಕ್ಕೂ ಆಗಲ್ಲ, ಅಷ್ಟೊಂದು ಸುಂದರವಾಗಿದ್ಲು, ನಾಶವಾಗಿ ಹೋಗ್ಬಿಡತ್ತೇನೋ ಅಂತ ಅನಿಸುತ್ತಾ ಇತ್ತು. ಈ ಥರ ಅವನು ಬ್ಯೂಟಿ ಟೂ ಮಚ್ ಫಾರ್ ಯೂಸ್ ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್ ಅನ್ನೋ ಮೀನಿಂಗನ್ನು ಹೇಳ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಹೂಮ್ ಡಸ್ ದ ಪ್ರೇಸ್ ಸ್ನೋವಿ ಡವ್ ರೆಫರ್ಸ್ ಟು. ರೋಮಿಯೋ ಎಕ್ಸ್ಟ್ರಾಕ್ಟಲ್ಲಿ ಬರುತ್ತೆ. ಸ್ನೋವಿ ಡವ್, ಬೆಳ್ಳಗೆ ಸ್ನೋ ಥರ ಇರುತ್ತೆ ಪಾರಿವಾಳ ಅಂತ ಹೇಳ್ತಾನಲ್ಲ, ಯಾರಿಗೆ ಹೇಳ್ತಾನೆ? ಆನ್ಸರ್ ಇಸ್ ವೆರಿ ಸಿಂಪಲ್, ಜೂಲಿಯೆಟ್ ಅಲ್ವಾ. ಈ ಥರದ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಹೂಮ್ ಡಸ್ ರೋಮಿಯೋ ಅಡ್ರೆಸಸ್ ಆ್ಯಸ್ ಯಾಂಡರ್ ಲೇಡಿ. ಇಲ್ಲಿ ಯಾಂಡರ್ ಲೇಡಿ ಅಂತ ಕರೀತಾನಲ್ಲ, ಯಾರಿಗೆ ಕರೀತಾನೆ? ಆನ್ಸರ್ ಇಸ್ ವೆರಿ ಈಸಿ, ಜೂಲಿಯೆಟ್. ಒಂದನ್ನು ನೆನ್ಪಿಟ್ಕೊಳ್ಳಿ, ಈ ರೋಮಿಯೋ ಎಕ್ಸ್ಟ್ರಾಕ್ಟಲ್ಲಿ ಅಲ್ಲಿ ಎಲ್ಲಾನು ಹೇಳ್ತಾ ಇರೋದವನು ಜೂಲಿಯೆಟ್ನ ವರ್ಣನೆ ಮಾಡೋದಕ್ಕೆ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮಲ್ಲಿ ಯಾವುದೇ ಒಂದು ಲೈನ್ ಕೊಟ್ಬಿಟ್ಟು ಇದು ಯಾರಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನು ಹೇಳೋದು ಒಬ್ಬರಿಗೇನೆ ಜೂಲಿಯೆಟ್. ಸೊ ಎಲ್ಲ ಪ್ರಶ್ನೆಗಳಿಗೆ ಆನ್ಸರು ಜೂಲಿಯೆಟ್ ಅಂತಲೇ ಆಗಿರ್ತದೆ. ಈಸಿಯಾಗಿ ಆನ್ಸರ್ನ ಬರಿತಾ ಹೋಗ್ಬೋದು. ಇವಾಗ ರೋಮಿಯೋ ಸೆಕ್ಷನಿಂದ ಮತ್ತೆ ಯಾವುದು ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ. ಹೂಮ್ ಡಸ್ ರೋಮಿಯೋ ಕಾಲ್ ಕ್ರೌಸ್. ಕ್ರೌಸ್ ಅಂತ ಕಾಗೆಗಳು ಅಂತ. ತನ್ನ ಎಕ್ಸ್ಟ್ರಾಕ್ಟಲ್ಲಿ ಹೇಳ್ತಾನೆ, ಸ್ನೋವಿ ಡವ್ ಟ್ರೂಫಿಂಗ್ ವಿತ್ ಕ್ರೌಸ್ ಅಂತ ಹೇಳ್ತಾನಲ್ಲ, ಈ ಕಾಗೆಗಳ ಮಧ್ಯಕ್ಕೆ ಬಿಳಿ ಪಾರಿವಾಳ ಕೂಳ್ತಂಗೆ ಕಾಣ್ತಾ ಇದ್ದಾಳೆ ಅಂತ. ಹಾಗಾದ್ರೆ ಇಲ್ಲಿ ಕ್ರೌಸ್ ಅಂತ ಯಾರಿಗೆ ಹೇಳ್ತಾನೆ ಅವನು ಅಂತ ಪ್ರಶ್ನೆ. ಆನ್ಸರ್ ನೋಡಿ, ದ ಅದರ್ ವುಮೆನ್ ಆನ್ ದ ಡ್ಯಾನ್ಸ್ ಫ್ಲೋರ್. ಆ ಜೂಲಿಯೆಟ್ ಜೊತೆಗೆ ಆ ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಅವಳನ್ನ ಬಿಟ್ಟು ಉಳಿದವ್ರಿಗೆಲ್ಲನೂ ಕಾಗೆಗಳು ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಪ್ರಶ್ನೆ, ಹೂ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈಸ್ ಕಂಪೇರ್ಡ್ ಟು ಎ ರಿಚ್ ಜ್ಯುವೆಲ್ ಇನ್ ಇಥಿಯೋಪ್ಸ್ ಇಯರ್. ಇಥಿಯೋಪ್ಸ್ ಆಫ್ರಿಕನ್ ಹೆಣ್ಮಗಳ, ಕಪ್ಪು ಹೆಣ್ಮಗಳ ಕಿವಿಯಲ್ಲಿರ್ತಕ್ಕಂಥ ಒಡವೆಗೆ ಯಾರನ್ನು ಹೋಲಿಸಿದಾನೆ ರೋಮಿಯೋ? ಆನ್ಸರ್ ವೆರಿ ಸಿಂಪಲ್, ಜೂಲಿಯೆಟ್ ಅಲ್ವಾ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಸ್ ರೋಮಿಯೋ ಇಂಟೆಂಡ್ ಟು ಡೂ ಆಫ್ಟರ್ ದ ಮೆಜರ್ ಇಟ್ ಇಸ್ ಡನ್ ಡ್ಯಾನ್ಸ್ ಈಸ್ ಓವರ್. ಮೆಜರ್ ಇಸ್ ಡನ್ ಅಂದರೆ ನೆನ್ಪಿಟ್ಕೊಂಡ್ಬಿಡಿ, ಇದನ್ನು ಕೇಳ್ಬೋದು ವಾಟ್ ಡಸ್ ದಿಸ್ ಮೀನ್ ಅಂತ. ಮೆಜರ್ ಇಸ್ ಡನ್ ಅಂತಂದರೆ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದಾದ್ಮೇಲೆ ಏನು ಮಾಡಬೇಕು, ಏನು ಇಂಟೆನ್ಷನ್ ಇರ್ತದೆ, ವಾಟ್ ಹಿ ಇಂಟೆಂಡೆಡ್ ಟು ಡೂ. ಸೊ ಆನ್ಸರ್ ನಿಮಗೆಲ್ಲ ಗೊತ್ತಿದೆ. He intends to dance with her or at least touch her hand in greeting and make his ugly hand blessed. ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಅವಳ ಕೈನಾದರೂ ಟಚ್ ಮಾಡಬೇಕು. ಅವಳನ್ನ ಕೈನ ಟಚ್ ಮಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಅಗ್ಲಿ, ರೂಡ್ ಆ್ಯಂಡ್ ರಫ್ ಹ್ಯಾಂಡ್ಸ್ಗಳನ್ನು ಭಾವನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಟಚ್ ಮಾಡಬೇಕು ಅಂತ ಅನ್ಕೋತಾನೆ. ಸೊ ಇದೇ ಆನ್ಸರ್. ನೆಕ್ಸ್ಟು, ವಾಟ್ ಹ್ಯಾಡ್ ರೋಮಿಯೋ ನಾಟ್ ಸೀನ್ ಅಂಟಿಲ್ ಹಿ ಮೆಟ್ ಜೂಲಿಯೆಟ್. ಅವನೇ ಹೇಳ್ತಾನೆ, ಲಾಸ್ಟಲ್ಲಿ ಬರುತ್ತೆ ಇದು. ಜೂಲಿಯೆಟ್ನ ನೋಡೋಕ್ಕಿಂತ ಮುಂಚೆ ಅವನು ಏನು ನೋಡಿರಲಿಲ್ಲ ಅಂತ ಪ್ರಶ್ನೆ. ಹಿ ಹ್ಯಾಡ್ ನಾಟ್ ಸೀನ್ ವಾಟ್ ಟ್ರೂ ಬ್ಯೂಟಿ ವಾಸ್ ಅಂಟಿಲ್ ಹಿ ಮೆಟ್ ಜೂಲಿಯೆಟ್. ಜೂಲಿಯೆಟ್ನ ಭೇಟಿಯಾಗೋವರೆಗೆ, ಅವಳನ್ನು ನೋಡೋವರೆಗೆ ಸೌಂದರ್ಯ ಅಂದ್ರೇ ಏನು ಅಂತ ಅವ್ನಿಗೆ ಗೊತ್ತಿರಲಿಲ್ವಂತೆ. ಅಂದರೆ ಅಂಥ ಸೌಂದರ್ಯ ಅವನು ಜಗತ್ತಿನಲ್ಲಿ ನೋಡೇ ಇಲ್ಲ ಅಂತ ಹೇಳ್ತಾನಲ್ಲ. ಸೊ ಅದೇ ಈ ಪ್ರಶ್ನೆಗೆ ಆನ್ಸರ್. ಇವಾಗ ನೆಕ್ಸ್ಟ್ ಬರುವಂಥ ಪ್ರಶ್ನೆಗಳು ನೋಡಿ, ಇದು ಜೂಲಿಯೆಟ್ ಸೆಕ್ಷನಿಂದ ಬರ್ತವೆ. ಜೂಲಿಯೆಟ್ ಸೆಕ್ಷನಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳ್ಬೋದು ಒಂದು ಅಂಕಗಳಿಗೆ ಅಂತ ಪ್ರಶ್ನೆಗಳು ನೋಡ್ತಾ ಹೋಗೋಣ. ವಾಟ್ ಡಸ್ ಜೂಲಿಯೆಟ್ ಆಸ್ಕ್ ದ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್ ಟು ಡೂ.
ಕತ್ಲೆನ ವರ್ಣನೆ ಮಾಡ್ತಾ ಇರ್ತಾಳಲ್ವ, ಲವಿಂಗ್ ನೈಟ್, ಜೆಂಟಲ್ ನೈಟ್, ಬ್ಲ್ಯಾಕ್ ಬ್ರೋಡ್ ನೈಟ್, ಅಷ್ಟೆಲ್ಲ ವರ್ಣನೆ ಮಾಡು, ಏನು ಮಾಡು ಅಂತ ಹೇಳ್ತಾಳೆ. ಅವಳು ಏನು ಬೇಕು ಅಂತ ಕೇಳ್ತಾಳೆ ಕತ್ಲೆನಲ್ಲಿ. ಸಿಂಪಲ್, ಸಿ ಆಸ್ ದ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್ ಟು ಬ್ರಿಂಗ್ ಹರ್ ರೋಮಿಯೋ ಟು ಹರ್. ನೀನು ಬೇಗ ಬಾ, ನೀನು ಬಂದರೆ ರೋಮಿಯೋ ಬರ್ತಾನೆ, ಹಾಗಾಗಿ ನೀನು ಬಂದು ನನಗೆ ರೋಮಿಯೋನ ಕೊಡು ಅಂತ ಕೇಳ್ಕೊಳ್ತಾ ಇರ್ತಾಳೆ. ಸೊ ಇದಕ್ಕೆ ಈ ಪ್ರಶ್ನೆಗೆ ಆನ್ಸರ್. ಹೂ ವಿಲ್ ಕಮ್ ಗ್ಲೈಡಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್. ಈ ಕತ್ತಲೆಯ ರೆಕ್ಕೆಗಳ ಮೇಲೆ ಕೂತ್ಕೊಂಡು ಬರೋರು ಯಾರು ಅಂತ ಅಲ್ವಾ, ಜೂಲಿಯಟ್ ಹೇಳಿದ ಮಾತಿದು. ಯಾರು ಬರ್ತಾರೆ? ಆನ್ಸರ್ ಈಸ್ ರೋಮಿಯೋ. ಅಲ್ಲಿ ಹೇಗೆ ಎಲ್ಲ ಪ್ರಶ್ನೆಗಳಿಗೂ ಜೂಲಿಯಟ್ ಅಂತ ಆನ್ಸರ್ ಬರ್ತಾ ಇತ್ತಲ್ವಾ, ಇದರಲ್ಲಿ ಎಲ್ಲ ಪ್ರಶ್ನೆಗಳು ಹೆಚ್ಚಾಗಿ ರೋಮಿಯೋ ಅಂತಲೇ ಆನ್ಸರ್ ಇರುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಹೌ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಇಮ್ಮಾರ್ಟಲೈಸ್ಡ್. ಇಮ್ಮಾರ್ಟಲ್ ಅಂತಂದರೆ ಶಾಶ್ವತವಾಗಿರುವಂಥದ್ದು. ರೋಮಿಯೋ ಜಗತ್ತಿನಲ್ಲಿ ಶಾಶ್ವತವಾಗಿರಬೇಕಂತ ಹೇಗೆ ಇರಬೇಕಾಗುತ್ತೆ, ಹೇಗೆ ಬಯಸ್ತಾಳೆ ಅವಳು ಅಂತ ಪ್ರಶ್ನೆ. ಸೊ ಆನ್ಸರ್ ಈಸ್ ವೆರಿ ಸಿಂಪಲ್. ಜೂಲಿಯಟ್ ವಾಂಟ್ಸ್ ರೋಮಿಯೋ ಟು ಬಿ ಇಮ್ಮಾರ್ಟಲೈಸ್ಡ್ ಆರ್ ಸ್ಟಾರ್ಸ್ ಇನ್ ಹೆವನ್. ಅವಳು ಹೇಳ್ತಾಳಲ್ವ, ನಾನು ಸತ್ತೋದ್ಮೇಲೆ ಆ ಕತ್ಲೆಗೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ, ರೋಮಿಯೋನ ತೊಗೊಂಡು ಕಟ್ ಮಾಡಿ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯಕ್ಕೆ ಸೇರಿಸ್ಬಿಡು ಅಂತ ಕ್ವಶನ್ ಹೇಳ್ತಾಳಲ್ಲ. ಸೊ ಇದೆ ಅದನ್ನೇ ಯಾಕೆ ಆ ಥರ ಹೇಳ್ತಾಳೆ ಅಂದರೆ, ರೋಮಿಯೋ ಯಾವತ್ತೂ ಶಾಶ್ವತವಾಗಿರಲಿ ಅಂತ. ಜೂಲಿಯಟ್ ವಾಂಟ್ಸ್ ರೋಮಿಯೋ ಟು ಬಿ ಇಮ್ಮಾರ್ಟಲೈಸ್ಡ್ ಆಸ್ ಸ್ಟಾರ್ಸ್ ಇನ್ ಹೆವೆನ್. ನೆಕ್ಸ್ಟ್ ಪ್ರಶ್ನೆ. ವೈ ವಿಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ನೈಟ್. ಜೂಲಿಯಟ್ ಹೇಳ್ತಾಳೆ, ಅವಾಗ ಜಗತ್ತಲ್ಲಿ ಎಲ್ಲ ರಾತ್ರಿನೇ ಇಷ್ಟಪಡ್ತಾರೆ ಅಂತ ಹೇಳ್ತಾಳೆ. ಯಾಕೆ ಎಲ್ಲರೂ ಜನ ರಾತ್ರಿನೇ ಇಷ್ಟಪಡ್ತಾರೆ ಅಂತ ಪ್ರಶ್ನೆ. ಅವಳ ಪ್ರಕಾರ ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್ ದಟ್ ದ ವರ್ಲ್ಡ್ ವಿಲ್ ಫಾರ್ ಇನ್ ಲವ್ ವಿತ್ ನೈಟ್. ರೋಮಿಯೋನ ನಕ್ಷತ್ರವಾಗಿ ಮಾಡಿಬಿಟ್ರೆ ರಾತ್ರಿ ಆಕಾಶದಲ್ಲಿ ಅವನು ಹೊಳೆಯೋ ಬೆಳಕಿಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಆಕಾಶ. ಅವಾಗ ಜನ ತನ್ನಿಂತಾನೆ ಏನು ಮಾಡ್ತಾರೆ, ರಾತ್ರಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಪ್ರಶ್ನೆ. ವಾಟ್ ಡು ಯು ಥಿಂಕ್ ದ ಪ್ರೇಸ್ ಫೇಸ್ ಆಫ್ ಹೆವೆನ್ ಸಿಗ್ನಿಫೈಸ್. ಆಲ್ಮೋಸ್ಟ್ ಇದು ವಿಲಿಯಮ್ ಶೇಕ್ಸ್ಪಿಯರ್ ಬರ್ತಿರ್ತಕ್ಕಂಥ ಪೊಯಮ್ಗಳಲ್ಲಿ, ನಾಟಕಗಳಲ್ಲಿ ಫೇಸ್ ಆಫ್ ಹೆವೆನ್ ಅಂತ ತುಂಬ ಸಾರಿ ಬಳಸಿರ್ತಾನೆ. ಇಲ್ಲಿ ಹೆವೆನ್ ಅಂತಂದರೆ ಅವನ ಪದ್ಯಗಳಲ್ಲಿ ಹೆಚ್ಚಾಗಿ ಆಕಾಶ ಅಂತ ಅರ್ಥ ಆಗುತ್ತೆ. ಇಲ್ಲಿನೂ ಅದೇ ಪ್ರಶ್ನೆ ಆಗಿದೆ ನೋಡಿ. ವಾಟ್ ಡು ಯು ಥಿಂಕ್ ದ ಫ್ರೇಸ್ ಫೇಸ್ ಆಫ್ ಹೆವೆನ್ ಸಿಗ್ನಿಫೈಸ್. ಈ ಪೊಯಮಲ್ಲಿ ಬಂದಿರತಕ್ಕಂಥ ಫೇಸ್ ಆಫ್ ಹೆವೆನ್ ಅಂತಂದರೆ ಏನು ಸಿಗ್ನಿಫೈ ಮಾಡುತ್ತೆ, ಏನು ಹೇಳುತ್ತೆ, ಏನು ಫೇಸ್ ಆಫ್ ಹೆವೆನ್ ಅಂದರೆ ಅಂತ ಪ್ರಶ್ನೆ. ಆನ್ಸರ್, ದ ಫ್ರೇಸ್ ಫೇಸ್ ಆಫ್ ಹೆವೆನ್ ಸಿಗ್ನಿಫೈಸ್ ದ ನೈಟ್ ಸ್ಕೈ. ರಾತ್ರಿ ಆಕಾಶಕ್ಕೆ ಇಲ್ಲಿ ಫೇಸ್ ಆಫ್ ಹೆವೆನ್ ಅಂತ ಕರೀತಾ ಇದ್ದಾರೆ. ಇಲ್ಲಿ ನೀವು ಸ್ವರ್ಗ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಪ್ರಶ್ನೆ. ವೆನ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಸೆಟ್ ಅಪ್ ಇನ್ ದ ಹೆವೆನ್ ವಿತ್ ಸ್ಟಾರ್ಸ್. ರಾತ್ರಿ ಆಕಾಶದಲ್ಲಿ ತೊಗೊಂಡೋಗ್ಬಿಟ್ಟು ನಕ್ಷತ್ರ ಮಾಡುವಂಥ ರಿಕ್ವೆಸ್ಟ್ ಮಾಡ್ತಾಳೆ. ಯಾವಾಗ ಮಾಡಬೇಕು ಅವನ್ನ ಹಾಗಾದರೆ ಅಂತ ಪ್ರಶ್ನೆ. ವೆನ್, ಯಾವಾಗ ರೋಮಿಯೋನ ನಕ್ಷತ್ರವಾಗಿ ಮಾಡು ಅಂತ ಹೇಳ್ತಾಳೆ. ಸೊ ಈ ಥರ ಪ್ರಶ್ನೆಗಳು ಬರ್ತಾ ಇರ್ತವೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆನ್ಸರ್ ಇಸ್ ವೆರಿ ಸಿಂಪಲ್. ಆಫ್ಟರ್ ಹರ್ ಡೆತ್. ಅವಳೇ ಹೇಳ್ತಾಳೆ, ವೆನ್ ಐ ಡೈ, ನಾನು ಸತ್ತಾಗ ಈ ರೋಮಿಯೋನ ತೊಗೊಂಡೋಗ್ಬಿಟ್ಟು ಆಕಾಶದಲ್ಲಿ ನಕ್ಷತ್ರ ಮಾಡು ಅಂತ ಕೇಳ್ಕೊಳ್ತಾ ಇರ್ತಾಳೆ. ಸೊ ಯಾವಾಗ ಅಂತಂದರೆ ಆಫ್ಟರ್ ಹರ್ ಡೆತ್, ಅವಳು ಸತ್ತೋದ ನಂತರ. ನೆಕ್ಸ್ಟ್ ಪ್ರಶ್ನೆ. ವೈ ವಿಲ್ ದ ಪೀಪಲ್ ಸ್ಟಾಪ್ ಪೇಯಿಂಗ್ ಅಟೆನ್ಷನ್ ಟು ದ ಸನ್. ಅವಾಗ ಜನ ಸೂರ್ಯನ ಕಡೆಗೆ ಗಮನ ಕೊಡೋದು ಕಡಿಮೆ ಮಾಡ್ತಾರೆ. ಸೂರ್ಯನ ಯಾರು ಇಷ್ಟಪಡಲ್ಲ, ರಾತ್ರಿನೇ ಇಷ್ಟಪಡ್ತಾರೆ ಅಂತ ಬಂತಲ್ವ. ಯಾಕೆ ಸೂರ್ಯನ ಕಡೆ ಜನ ಅಟೆನ್ಷನ್ ಕಡಿಮೆ ಮಾಡ್ತಾರೆ ಅಂತ ಪ್ರಶ್ನೆ. ಆನ್ಸರ್ ಸೇಮ್. ಆಫ್ಟರ್ ಬೀಯಿಂಗ್ ಕಟ್ ಇನ್ ಟು ದ ಲಿಟಲ್ ಸ್ಟಾರ್ಸ್, ಆ ನಕ್ಷತ್ರಗಳ ಮಧ್ಯಕ್ಕೆ ಸೇರ್ಕೊಂಡ ಮೇಲೆ ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಅವಾಗ ರಾತ್ರಿ ಆಕಾಶ ಇನ್ನೂ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಜನ ಎಲ್ಲ ದ ವರ್ಲ್ಡ್ ವಿಲ್ ಸ್ಟಾಪ್ ಪೇಯಿಂಗ್ ಅಟೆನ್ಷನ್ ಟು ದ ಸನ್. ಅವಾಗ ತನ್ನಿಂತಾನೆ ಜನ ಎಲ್ಲ ಆಕಾಶನ ಇಷ್ಟಪಡ್ತಾರೆ, ರಾತ್ರಿ ಆಕಾಶನ. ಸೂರ್ಯನ ಯಾರು ಇಷ್ಟಪಡಲ್ಲ ಅಂತ ಹೇಳ್ತಾಳೆ. ದ ಫ್ರೇಸ್ ನ್ಯೂ ಸ್ನೋ ಸಜೆಸ್ಟ್ ದ ಡಿಸ್ಕ್ರಿಪ್ಷನ್ ಆಫ್. ಅವಳು ಹೇಳ್ಬೇಕಾದ್ರೆ ನ್ಯೂ ಸ್ನೋ ಅಂತ ಹೇಳ್ತಾಳಲ್ವಾ, ಆ ನ್ಯೂ ಸ್ನೋ ಅಂತಂದರೆ ಯಾರಿಗೆ ಹೇಳ್ತಾಳೆ ಹಾಗಂತ. ಆನ್ಸರ್ ಇಸ್ ವೆರಿ ಸಿಂಪಲ್. ರೋಮಿಯೋಸ್ ಚಾರ್ಮ್. ಈ ರೋಮಿಯೋನ ಒಂದು ಸೌಂದರ್ಯ ಇತ್ತಲ್ಲ, ಅಷ್ಟು ಹ್ಯಾಂಡ್ಸಮ್ ಆಗಿದ್ನಲ್ಲ, ಅದನ್ನು ಹೋಗಬೇಕಾದ್ರೆ ನ್ಯೂ ಸ್ನೋ ಅಂತ ಹೇಳ್ತಾಳೆ ಅವಳು. ವಾಟ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಆಫ್ಟರ್ ಹರ್ ಡೆತ್. ಅವಳ ಮಾತಲ್ಲಿ ಈಗ ಆಲ್ರೆಡಿ ರಿಪೀಟ್ ಆಗಿರ್ತದೆ ಇದು. ಜೂಲಿಯಟ್ ಸತ್ತೋದ್ಮೇಲೆ ರೋಮಿಯೋನ ಏನು ಮಾಡಬೇಕು, ಏನಾಗಬೇಕು ಅವನು ಅಂತ ಇಷ್ಟಪಡ್ತಾಳೆ. ಟು ಬಿ ಎ ಸ್ಟಾರ್. ಅದೇ ಆನ್ಸರಲ್ಲೇ ನಾವು ಹಿಂದೆ ನೋಡಿದ್ವಲ್ಲ, ಇವಳು ಹೇಳ್ತಿರ್ತಾಳೆ ನಾನು ಸತ್ತೋದ್ಮೇಲೆ ಅವ್ನು ತೊಗೊಂಡೋಗಿ ಆಕಾಶದಲ್ಲಿ ನಕ್ಷತ್ರವಾಗಿ ಮಾಡು ಅಂತ. ಸೊ ಅದೇ ಇದಕ್ಕೆ ಆನ್ಸರ್. ವಾಟ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಆಫ್ಟರ್ ಹರ್ ಡೆತ್. ಅವಳು ಸಾವಿನ ನಂತರ ರೋಮಿಯೋ ಏನಾಗಬೇಕು ಅಂತ ಇಷ್ಟಪಡ್ತಾಳೆ. ಟು ಬಿ ಎ ಸ್ಟಾರ್, ಒಬ್ಬ ನಕ್ಷತ್ರ ಆಗಿರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ಅದು ಅವಳೇ ಆಸೆ ಆಗಿತ್ತು. ಇಷ್ಟು
ಒಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ರೋಮಿಯೋ ಸೆಕ್ಷನ್ದೇ ಬೇರೆ ಓದ್ಕೊಳ್ಳಿ, ಜೂಲಿಯಟ್ ಸೆಕ್ಷನ್ದೇ ಬೇರೆ ಓದ್ಕೊಳ್ಳಿ, ಅವಾಗ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಸೊ ಇನ್ನು ಮುಂದೆ ನಾವು 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ 4 ಅಂಕದ ಪ್ರಶ್ನೆಗಳನ್ನು ಬರೆಯೋದು ತುಂಬ ಈಸಿ, ಎಸ್ಪೆಷಲಿ ಈ ರೋಮಿಯೋ ಜೂಲಿಯಟ್ಗೆ ಸಂಬಂಧಪಟ್ಟಂಗೆ. ಯಾಕೆ ಅಂತಂದರೆ 2 ಚಿಕ್ಕ ಎಕ್ಸ್ಟ್ರಾಕ್ಟ್ಗಳನ್ನ ಕೊಟ್ಟಿದ್ದಾರೆ, ಅದರ ಸಮರಿನ ನೀವು ಕಲ್ಕೊಂಡ್ಬಿಟ್ರೆ ಯಾವುದೇ 4 ಅಂಕದ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಬರೋದು ತುಂಬ ಈಸಿಯಾಗಿರ್ತದೆ. ಹಾಗಾಗಿ ಮೊದಲು ನಾವು ಸಮರಿನ ನೋಡ್ಕೊಂಡು ಹೋಗೋಣ. ರೋಮಿಯೋದು ಎಕ್ಸ್ಟ್ರಾಕ್ಟ್ ಇದೆ, ಅದರ ಸಮರಿ ಏನು, ಆಮೇಲೆ ಜೂಲಿಯಟ್ದು ಎಕ್ಸ್ಟ್ರಾಕ್ಟ್ ಇದೆ, ಅದರ ಸಮರಿ ಏನು ನೋಡ್ಕೊಂಡ್ಬಿಟ್ರೆ ಮುಂದಿನ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಆ 2 ಎಕ್ಸ್ಟ್ರಾಕ್ಟ್ಗಳ ಡಿಟೇಲ್ ಎಕ್ಸ್ಪ್ಲನೇಷನ್ ನೋಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಡೋಣ. ಸೊ ಸಮರಿ ನೆನಪಿದೆ ಅಂತ ಅನ್ಕೋತೀನಿ, ಹೇಗೆ ಬರಿಬೋದು ಅಂತ. ಸೊ ಇಲ್ಲಿ ಸಮರಿ ನೋಡ್ಕೊಳ್ಳಿ, ರೋಮಿಯೋ ಎಕ್ಸ್ಟ್ರಾಕ್ಟದ ಒಂದು ಸಮರಿ ಇದೆ. ಸೊ ಈ ಸಮರಿ ಕೂಡ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕಿಂದ ನಿಮಗೆ ಇದು ಸಿಗುತ್ತೆ. ರೋಮಿಯೋ ಏನು ಹೇಳ್ತಾನೆ, ಜೂಲಿಯಟ್ನ ಸೌಂದರ್ಯವನ್ನು ಹೇಗೆ ವರ್ಣನೆ ಮಾಡ್ತಾನೆ ಅನ್ನೋದಷ್ಟೇ ಇಲ್ಲಿರೋದು. ರೋಮಿಯೋ ಸೇಸ್ ದ್ಯಾಟ್ ಇವನ್ ದ ಬ್ರೈಟ್ ಲೈಟ್ ಆಫ್ ಎ ಟಾರ್ಚ್ ವುಡ್ ಲುಕ್ ಡಲ್ ಬಿಫೋರ್ ದ ಬ್ರೈಟ್ನೆಸ್ ಆಫ್ ಜೂಲಿಯಟ್. ಜೂಲಿಯಟ್ನ ಮುಂದೆ ಆ ಟಾರ್ಚ್ಗಳು ಡಿವಿಟಿಗೆಗಳ ಬೆಳಕು ಕೂಡ ಡಿಮ್ ಆಗಿ ಕಾಣಿಸ್ತಾ ಇತ್ತಂತೆ. ಇಟ್ ಲುಕ್ಸ್ ಲೈಕ್ ಸಿ ಹ್ಯಾಂಗ್ಸ್ ಆನ್ ದ ಚೀಕ್ ಆಫ್ ನೈಟ್. ಅವಳು ಕತ್ತಲೆಯ ಕೆನ್ನೆ ಮೇಲೆ, ಅಂದರೆ ಕತ್ತಲಲ್ಲಿ ಡಾರ್ಕ್ನೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ಲು ಅಂದರೆ, ರೋಮಿಯೋ ಸೇಸ್ ದ್ಯಾಟ್ ಬ್ಯೂಟಿ ಆಫ್ ಜೂಲಿಯಟ್ ಈಸ್ ಲೈಕ್ ಎ ಜ್ಯುವೆಲ್ ವಿಚ್ ಇಸ್ ಹಂಗ್ ಇನ್ ದ ಇಯರ್ ಆಫ್ ಆಫ್ರಿಕನ್ ವುಮೆನ್. ಆಫ್ರಿಕನ್ ವುಮೆನ್ ಅಂತಂದರೆ ಅವ್ರು ತುಂಬ ಡಾರ್ಕ್ ಆಗಿರ್ತಾರೆ. ಆ ಡಾರ್ಕ್ ಆಗಿರೋದ್ರಿಂದ ಅವ್ರ ಮೈ ಮೇಲೆ ಒಡವೆ ಇನ್ನೂ ಎದ್ದು ಕಾಣಿಸುತ್ತೆ, ಗೋಲ್ಡನ್ ಆರ್ನಮೆಂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ, ಹಾಗೆ ಆ ಡಾರ್ಕ್ನೆಸ್ಸಲ್ಲಿ ಜೂಲಿಯಟ್ ಕಾಣ್ತಾ ಇದ್ದಂತೆ. ರೋಮಿಯೋ ಸೇಸ್ ಜೂಲಿಯಟ್ ಇಸ್ ಟೂ ಬ್ಯೂಟಿಫುಲ್ ಟು ಬಿಲಾಂಗ್ ಟು ಅರ್ತ್. ಅಲ್ಲಿ ಬರುತ್ತೆ ನೋಡಿ, ಬ್ಯೂಟಿ ಈಸ್ ಟೂ ರಿಚ್ ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್ ಅಂತಿದೆಯಲ್ಲ, ಅದ್ರ ಮೀನಿಂಗ್ನೇ ಸ್ವಲ್ಪ ಬೇರೆ ಬೇರೆ ಥರ ಬಂದಿರ್ತದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ. ಜೂಲಿಯಟ್ಸ್ ಬ್ಯೂಟಿ ಇಸ್ ಸೋ ವ್ಯಾಸ್ಟ್ ದ್ಯಾಟ್ ಸಿ ಕೆನಾಟ್ ಡೈ ಆ್ಯಂಡ್ ಬಿ ಬರೀಡ್ ಇನ್ ದ ಅರ್ತ್. ಸೊ ಅವಳು ಎಷ್ಟೊಂದು ಸುಂದರವಾಗಿದ್ದರು ಅಂದರೆ ಮುಟ್ಟಿದ್ರೇ ಕೊಳೆ ಆಗಿಬಿಡ್ತಾಳೆ ಅನ್ನಿಸ್ತಾ ಇತ್ತು. ಸೊ ಅಂಥವಳನ್ನು ಸತ್ತಾಗ ಸುಡೋದು ಕೂಡ ಬೇಜಾರಾಗ್ತಿತ್ತು, ಅಷ್ಟು ಚೆನ್ನಾಗಿ ಇದ್ಲಂತೆ ಅವಳು. ದ ಅರ್ತ್ ಕ್ಯಾನಾಟ್ ಕಂಟೈನ್ ಹರ್ ಬ್ಯೂಟಿ. ಈ ಭೂಮಿಗೆ ಅವಳೇ ಒಂದು ಅನರ್ಘ್ಯ ರತ್ನ ಇದ್ದಂಗೆ. ಸೊ ಇಂಥ ಸೌಂದರ್ಯವತಿ ಯಾರು ಕೂಡ ಭೂಮಿ ಮೇಲೆ ಇಲ್ಲ ಅಂತ ಹೇಳ್ತಾನೆ. ಹಿ ಫರ್ದರ್ ಸೇಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಎ ಸ್ನೋವಿ ಡವ್ ಟ್ರೋಫಿಂಗ್ ವಿತ್ ಕ್ರೌಸ್. ಹೇಳ್ತಾನೆ, ಇವು ಕೆಲವೊಂದು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಂಡ್ಬಿಡಿ. ಹೇಗೆ ಅಂತಂದರೆ, ಸಿ ಟೀಚರ್ಸ್ ಟಾರ್ಚಸ್ ಟು ಬರ್ನ್ ಬ್ರೈಟ್, ಸಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಲೈಕ್ ಆರ್ನಮೆಂಟ್ ಇನ್ ಆಫ್ರಿಕನ್ ವುಮೆನ್ ಅಂತ ಹೇಳ್ಬೋದು. ಆಮೇಲೆ ಸಿ ಇಸ್ ಹರ್ ಬ್ಯೂಟಿ ಇಸ್ ಟೂ ರಿಚ್ ಅಂತ ಹೇಳ್ಬೋದು, ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್ ಅಂತ ಹೇಳಿ. ಆಮೇಲೆ ಸಿ ಈಸ್ ಲೈಕ್ ಸ್ನೋವಿ ಡವ್ ಟ್ರೋಫಿಂಗ್ ವಿತ್ ಕ್ರೌಡ್. ಈ ಸ್ನೋವಿ ಡವ್ ಬಿಳಿ ಸ್ನೋ ಥರ ಇರ್ತಕ್ಕಂಥ ಬೆಳ್ಳಗೆ ಇರ್ತಕ್ಕಂಥ ಪಾರಿವಾಳ ಕಾಗೆಗಳ ಮಧ್ಯಕ್ಕೆ ಕೂತ್ಕೊಂಡಂಗೆ ಕಾಣ್ತಾ ಇದ್ಲು. ಅವಳ ಮುಂದೆ ಬೇರೆ ಹೆಣ್ಮಕ್ಳೆಲ್ಲ ಅವನಿಗೆ ಅಷ್ಟೊಂದು ಡಾರ್ಕ್ ಆಗಿ ಕಪ್ಪಾಗಿ ಕಾಣ್ತಾ ಇದ್ರು. ರೋಮಿಯೋ ಸೇಸ್ ದ್ಯಾಟ್ ಜೂಲಿಯಟ್ ಬಿಲಾಂಗ್ಸ್ ಟು ಡಿವೈನ್ ವರ್ಲ್ಡ್ ಆ್ಯಂಡ್ ಲಿವಿಂಗ್ ಅಮಂಗ್ ದ ಆರ್ಡಿನರಿ ಆ್ಯಂಡ್ ಕಾಮನ್ ಮ್ಯಾನ್. ಇಲ್ಲಿರ್ತಕ್ಕಂಥ ಎಲ್ಲ ಆರ್ಡಿನರಿ ಕಾಮನ್ ಮ್ಯಾನ್ಗಳು, ಬಟ್ ಅವಳು ಮಾತ್ರ ಒಂಥರ ದೈವಿ ಸೌಂದರ್ಯ ಇತ್ತು ಅವಳ ಹತ್ರ. ಸೊ ಹಾಗೆ ಅಂತ ವರ್ಣನೆ ಮಾಡ್ತಾನೆ. ರೋಮಿಯೋ ಪ್ರಪೋಸಸ್ ಟು ಫೈಂಡ್ ದ ಪ್ಲೇಸ್ ವೇರ್ ಜೂಲಿಯಟ್ ಸ್ಟುಡ್. ಅವಳು ಎಲ್ಲಿ ನಿಂತ್ಕೊಂಡಿದ್ದಾಳೆ ನೋಡ್ಕೊಂಡಿರ್ತಾನೆ. ಇದೆಲ್ಲ ವೆನ್ ಮೆಜರ್ ಇಸ್ ಡನ್, ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ಹಿ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್. ಹೇಗಾದರೂ ಮಾಡಿ ಅವಳ ಕೈನಾದರೂ ಮುಟ್ಟಬೇಕು ಅಂತ ಅನ್ಕೋತಾನೆ. ಆ ಮುಟ್ಟೋದ್ರ ಮೂಲಕ ಮೇಕ್ ಈಸ್ ಓನ್ ರೂಡ್ ಹ್ಯಾಂಡ್ಸ್ ಬ್ಲೆಸ್ಡ್. ತನ್ನ ರೂಡ್ ಆಗಿರ್ತಕ್ಕಂಥ ರಫ್ ಆಗಿರ್ತಕ್ಕಂಥ ಕೈಗಳನ್ನು ಭಾವನೆಗೊಳಿಸ್ಕೋಬೇಕು ಅನ್ಕೋತಾನೆ. ರೋಮಿಯೋ ಫರ್ದರ್ ಆಸ್ಕ್ ಎ ಕ್ವಶನ್. ತನಗೆ ತಾನೇ ಈಗ ಪ್ರಶ್ನೆ ಕೇಳ್ಕೊತಾನೆ. ಅವಳನ್ನು ನೋಡಿಬಿಟ್ಟು ಮಂತ್ರಮುಗ್ಧ ಆಗಿಬಿಟ್ಟಿರ್ತಾನೆ. ಇನ್ನೂವರೆಗೆ ನಿಜವಾಗಿ ನನ್ನ ಹೃದಯ ಪ್ರೀತಿ ಅನ್ನೋದು ಮಾಡೇ ಇರಲಿಲ್ಲ ಅಂತ ಅನ್ಕೋತಾನೆ. ವೆದರ್ ಹಿ ಎವರ್ ಲವ್ಡ್ ಬಿಫೋರ್. ಇದಕ್ಕಿಂತ ಮುಂಚೆ ಅವನಿಗೆ ಪ್ರೀತಿ ಅನ್ನೋದು ಆಗೇ ಇರಲಿಲ್ಲ, ನಿಜವಾದ ಪ್ರೀತಿ ಅಂತ ಅವನಿಗೆ ಪ್ರಶ್ನೆ ಕೇಳ್ಕೊತಾನೆ. ಯಾಕೆ ಅಂದರೆ ಹಿ ಫೀಲ್ಸ್ ದಿಸ್ ಈಸ್ ದ ಟ್ರೂ ಲವ್. ಇದೇ ಅವ್ನು ನಿಜವಾಗಿರ್ತಕ್ಕಂಥ ಪ್ರೀತಿ ಅಂತ ಅನಿಸುತ್ತೆ. ರೋಮಿಯೋ ಥಿಂಕ್ಸ್ ಹಿ ಹ್ಯಾಸ್ ನೆವರ್ ಸೀನ್ ಎ ಬ್ಯೂಟಿಫುಲ್ ವುಮನ್ ಲೈಕ್ ಜೂಲಿಯಟ್ ಬಿಫೋರ್ ದಿಸ್ ನೈಟ್. ಇವತ್ತಿಗಿಂತ ಹಿಂದೆ ಜೀವನದಲ್ಲಿ ಅವಳ ಸುಂದರವಾಗಿರ್ತಕ್ಕಂಥ ಹೆಂಗಸನ್ನು ಹುಡುಗಿ ನಾವು ನೋಡೇನೇ ಇಲ್ಲ ಅಂತ ಹೇಳ್ತಾನೆ. ಇದು ರೋಮಿಯೋ ಎಕ್ಸ್ಟ್ರಾಕ್ಟ್ ಸಮರಿ. ಸೊ ಇದನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳು ಕೇಳಿದ್ರು ಇದನ್ನು ಬರೆದ್ರೆ ನಿಮಗೆ 4 ಅಂಕ ಸಿಗೋದು ಗ್ಯಾರಂಟಿ. ಇನ್ನು ಜೂಲಿಯಟ್ ಸಮರಿನ ನೋಡ್ಕೊಂಡ್ಬಿಡೋಣ. ಜೂಲಿಯಟ್ ರೋಮಿಯೋ ಬಗ್ಗೆ ಏನೇನು ಹೇಳ್ತಾಳೆ, ಅವಳ ಫೀಲಿಂಗ್ಸ್ ಅನ್ನಂತ. ಸೊ ಇಲ್ಲಿ ನೋಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಬರೆಯೋಕ್ಕೆ. ಜೂಲಿಯಟ್ ಈಸ್ ಇನ್ವೈಟಿಂಗ್ ದ ನೈಟ್. ಕಮ್ ನೈಟ್ ಕಮ್ ರೋಮಿಯೋ ಅಂತ ಹೇಳ್ತಾ ಇರ್ತಾಳಲ್ಲ, ಸೊ ಅದನ್ನು ನೈಟ್ಗೆ ಬಾ ಅಂತ ಇನ್ವೈಟ್ ಮಾಡ್ತಾ ಇರ್ತಾಳೆ. ಜೂಲಿಯಟ್ ಕಾಲ್ಸ್ ರೋಮಿಯೋ ಡೇ ಇನ್ ನೈಟ್. ಅವಳಿಗೆ ಒಂದು ರಾತ್ರಿಯ ಬೆಳಗು ಅಂತ ಕರೀತಾಳೆ. ಜೂಲಿಯಟ್ ಸೀಸ್ ನೈಟ್ ಆಸ್ ಎ ಬರ್ಡ್ ವಿತ್ ವಿಂಗ್ಸ್ ಆನ್ ವಿಚ್ ರೋಮಿಯೋ ವುಡ್ ರೈಡ್ ಆ್ಯಂಡ್ ಕಮ್ ಆಸ್ ಎ ನ್ಯೂ ಸ್ನೋ. ರಾತ್ರಿ ಅನ್ನೋದನ್ನು ಒಂದು ಹಕ್ಕಿಗೆ ಹೋಲಿಸ್ತಾಳೆ. ಆ ಕಪ್ಪಿಗೆ ಇರ್ತಕ್ಕಂಥ ಹಕ್ಕಿ ರೆಕ್ಕೆ ಮೇಲೆ ಕುಳಿತುಕೊಂಡು ರೋಮಿಯೋ ಬರ್ತಾನೆ. ನ್ಯೂ ಸ್ನೋ, ಹಿಮದ ಥರ ಬೆಳ್ಳಗಿರ್ತಕ್ಕಂಥ ಹಿಮದ ಥರ ಇವನು ಕತ್ಲೆನಲ್ಲಿ ಬರ್ತಾನೆ.
ಜೂಲಿಯಟ್ ಕಾಲ್ಸ್ ದ ನೈಟ್ ಆಸ್ ಜೆಂಟಲ್ ನೈಟ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್ ನೈಟ್. ಇವಳು ಕತ್ಲೆನ ವರ್ಣನೆ ಮಾಡ್ತಾ ಇದ್ದಾಳೆ ಇಲ್ಲಿ. ಕತ್ಲೆನ ಜೆಂಟಲ್ ನೈಟ್ ಅಂತ ಹೇಳ್ತಾಳೆ, ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಹೇಳ್ತಾಳೆ ಅಲ್ವಾ. ಅಷ್ಟೊಂದು ರಾತ್ರಿಗೇ ಇಷ್ಟಪಡ್ತಾ ಇರ್ತಾಳೆ. ಯಾಕೆ ರಾತ್ರಿನ ಅಷ್ಟೊಂದು ಇಷ್ಟಪಡ್ತಿರ್ತಾಳೆ ಅಂದರೆ ಆ ರಾತ್ರಿ ಬಂದ್ರೇ ರೋಮಿಯೋ ಬರ್ತಾನೆ ಅಂತ ಅರ್ಥ. ಜೂಲಿಯಟ್ ವಾಂಟ್ಸ್ ನಥಿಂಗ್ ಫ್ರಮ್ ದ ನೈಟ್ ಎಕ್ಸೆಪ್ಟ್ ಹರ್ ಲವ್ ರೋಮಿಯೋ. ಕತ್ಲೆಯಿಂದ ಇವಳಿಗೇನೂ ಆಗಬೇಕಾಗಿಲ್ಲ. ಕತ್ಲೆನೇ ಯಾಕೆ ಇಷ್ಟಪಡ್ತಾಳೆ, ಕತ್ಲೆಗೆ ಏನನ್ನು ರಿಕ್ವೆಸ್ಟ್ ಮಾಡ್ಕೋತಾಳೆ ಅಂದರೆ ನೀನು ಬೇಗ ಬಾ, ನೀನು ಬಂದುಬಿಟ್ಟು ನನ್ನ ರೋಮಿಯೋನ ನನಗೆ ಕೊಡು. ಅಂದರೆ ಅದೇನು ಎತ್ಕೊಂಬಂದು ಕೊಡೋಲ್ಲ ಇಲ್ಲಿ. ರೋಮಿಯೋ ಎತ್ಕೊಂಬಂದು ಕೊಡೋದು ಅಂತ ಗಿವ್ ಮೈ ರೋಮಿಯೋ ಅಂತಂದ್ರೆ ಏನು, ಕತ್ಲೆ ಬಂದರೆ ರೋಮಿಯೋ ಬರ್ತಾನೆ. ಹಾಗಾಗಿ ಕತ್ಲೆಗೆ ರಿಕ್ವೆಸ್ಟ್ ಮಾಡ್ಕೋತಾಳೆ. ಜೂಲಿಯಟ್ ಹ್ಯಾಸ್ ಎ ರಿಯಾಲಿಸ್ಟಿಕ್ ವ್ಯೂ ಆಫ್ ಡೆತ್ ಆ್ಯಂಡ್ ಸೇಸ್. ಅವಳು ಆಗಲೇ ಅಂದ್ಕೋತಾಳೆ, ನಾನೇನೋ ಸತ್ತು ಹೋಗ್ಬಿಟ್ರೆ, ಅವನಿಗಿಂತ ಮುಂಚೆ ನಾನು ಸತ್ತೋಗ್ಬಿಟ್ರೆ ಏನು ಮಾಡಬೇಕು. ಇವನ್ ಇಫ್ ಸಿ ಡೈಸ್ ಸಿ ವಾಂಟ್ಸ್ ಮೇಕ್ ದೇರ್ ಲವ್ ಇಮ್ಮಾರ್ಟಲ್. ತಮ್ಮ ಪ್ರೀತಿ ಯಾವತ್ತೂ ಶಾಶ್ವತವಾಗಿರ್ಬೇಕು ಭೂಮಿ ಮೇಲೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ಅಂತ ಕತ್ಲೆಗೆ ರಿಕ್ವೆಸ್ಟ್ ಮಾಡ್ತಾಳೆ. ಏನದು, ಜೂಲಿಯಟ್ ಸೇಸ್ ದ್ಯಾಟ್ ರೋಮಿಯೋ ಶುಡ್ ಬಿ ಎ ಪಾರ್ಟ್ ಆಫ್ ಸ್ಟಾರ್ಸ್ ಇನ್ ಹೆವೆನ್. ಸ್ವರ್ಗ ಅಂತಲ್ಲ, ಇಲ್ಲಿ ಆಕಾಶದಲ್ಲಿ ರೋಮಿಯೋ ಒಬ್ಬ ನಕ್ಷತ್ರವಾಗಿ ಉಳಿಬೇಕು ಶಾಶ್ವತವಾಗಿ ಅಂತ ಆಸೆ ಪಡ್ತಾಳೆ. ಜೂಲಿಯಟ್ ಸೇಸ್ ದ ಪ್ರೆಸೆನ್ಸ್ ಆಫ್ ರೋಮಿಯೋ ಎಮಂಗ್ ದ ಸ್ಟಾರ್ಸ್ ವುಡ್ ಎನ್ರಿಚ್ ದ ಬ್ಯೂಟಿ ಆಫ್ ಸ್ಟಾರ್ಸ್. ಇವನು ಆಕಾಶದಲ್ಲಿ ನಕ್ಷತ್ರ ಆಗಿ ಸೇರಿಕೊಂಡ ಅಂತಂದರೆ ಸ್ಟಾರ್ ಆಗಿ ರಾತ್ರಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರರ್ಥ. ರೋಮಿಯೋ ಫಾರ್ಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ನೈಟ್ ಸ್ಕೈ. ರೋಮಿಯೋ ಯಾವಾಗ ಆಕಾಶದಲ್ಲಿ ನಕ್ಷತ್ರ ಆಗಿ ಹೊಳೆದಕ್ಕೆ ಸ್ಟಾರ್ಟ್ ಮಾಡ್ತಾನೋ ದ ಹೋಲ್ ವರ್ಲ್ಡ್ ವುಡ್ ಬಿಗಿನ್ ಟು ಫಾಲ್ ಇನ್ ಲವ್ ವಿತ್ ದ ನೈಟ್. ಇಡೀ ಜಗತ್ತೇ ಎಲ್ಲರೂ ಕೂಡ ರಾತ್ರಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೋಮಿಯೋ ವುಡ್ ಶೈನ್ ಸೋ ಬ್ರೈಟ್ಲಿ ಇನ್ ದ ನೈಟ್ ಸ್ಕೈ ದ್ಯಾಟ್ ಇಟ್ ವುಡ್ ಇವನ್ ಔಟ್ ಶೈನ್ ದ ಸನ್. ಎಷ್ಟು ಚೆನ್ನಾಗಿ ಅವನು ಹೊಳಿತಾ ಇರ್ತಾನೆ ರಾತ್ರಿ ಅಂತಂದರೆ ಇವನ್ ಸೂರ್ಯ ಕೂಡ ಅವನು ಶೈನಿಂಗ್ ಮರೆಮಾಚ್ತಾ ಇರ್ತದೆ. ಅವಾಗ ಜಗತ್ತಲ್ಲಿ ಏನು ಮಾಡ್ತಾರೆ ಜನ ಎಲ್ಲ ಸೂರ್ಯನ ಬಿಟ್ಟು ರಾತ್ರಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ಇದು ಜೂಲಿಯಟ್ನ ಒಂದು ಎಕ್ಸ್ಟ್ರಾಕ್ಟೆಡ್ ಸಮರಿ. ಇವು ರೋಮಿಯೋ ಸೆಕ್ಷನದ್ದು ಸಮರಿ, ಜೂಲಿಯಟ್ ಸೆಕ್ಷನ್ ಸಮರಿನ ನೀವು ಕಲ್ತ್ಕೊಂಡ್ಬಿಟ್ರೆ ಇನ್ನು ಮುಂದೆ ಬರ್ತಕ್ಕಂಥ 4 ಅಂಕದ ಪ್ರಶ್ನೆಗಳಿಗೆ ಇದರಲ್ಲೇ ಆನ್ಸರ್ ಸಿಗುತ್ತೆ. ಸೊ ಅವ್ರು ಯಾವುದೇ ಪ್ರಶ್ನೆನ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ನ ಬರಿಬಹುದು. ಇವಾಗ ರೋಮಿಯೋ ಜೂಲಿಯಟ್ನಿಂದ 4 ಅಂಕದ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರ ಮಾಡ್ಬೋದು, ಈಸಿಯಾಗಿ ಉತ್ತರವನ್ನು ಬರಿಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್ ಅಂತ ಕೇಳಿರ್ತಾರೆ. ಇಲ್ಲಿ 80 to 100 ವರ್ಡ್ಸ್ ಅಂತ ಕೆಲವರು ಇದನ್ನೆಲ್ಲ ನೋಡ್ಕೊಳ್ಳೋಕೆ ಹೋಗಲ್ಲ. ಒಂದು ಪ್ಯಾರಾಗ್ರಾಫಲ್ಲಿ ಆನ್ಸರ್ ಮಾಡಬೇಕಾಗಿರೋ ಇದಕ್ಕೆ ಕೆಲವೊಂದು ಮಕ್ಕಳು ಒಂದೊಂದು ಪೇಜ್ ಗಟ್ಟಲೆ ಆನ್ಸರ್ನ ಬರಿತಾ ಹೋಗ್ತಾರೆ. ನೀವು ಎಷ್ಟು ಬರೆದ್ರೂ ಕೂಡ ಅದಕ್ಕೆ 4 ಮಾರ್ಕ್ಸ್ ಕೊಡೋದು, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಪೇಜ್ ಬರಿತಾ ಹೋಗ್ಬಿಟ್ರೆ ಅಲ್ಲಿ 10 ಪ್ರಶ್ನೆಗಳ ಪೈಕಿ ನೀವು 8 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕಾಗಿರ್ತದೆ. ಅವಾಗ ಏನಾಗಿಬಿಡುತ್ತೆ ಅಂದರೆ ನಿಮ್ಮ ಸಮಯ ಎಲ್ಲ ಇದಕ್ಕೆ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸಮಯನ ಅವಧಿನ ನೋಡ್ಕೊಂಡ್ಬಿಟ್ಟು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಒಂದು ಪೇಜ್ಗೆ 2 ಆನ್ಸರ್ ಅಥವಾ 3 ಆನ್ಸರ್ ಆಗಿಬಿಟ್ರೆ ಸಾಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನೋಡೋಣ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ. ನೋಡಿ, ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಅವ್ರು ಯಾವ ಥರ ಕೇಳಿದ್ರು ಆನ್ಸರ್ ಒಂದೇ ಆಗಿರ್ತದೆ. ಸೊ ಆ ಥರ ಪ್ರಶ್ನೆಗಳು ನೋಡ್ಕೊಂಡು ಹೋಗೋಣ, ಒಂದೇ ಸಾರಿ ಈಸಿಯಾಗಿ ಬೇಗ ಮುಗಿಸ್ಕೊಂಡು ಬಿಡ್ಬೋದು. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಬ್ಯೂಟಿ. ಜೂಲಿಯಟ್ನ ಸೌಂದರ್ಯವನ್ನು ರೋಮಿಯೋ ಹೇಗೆ ವರ್ಣನೆ ಮಾಡ್ತಾನೆ. ಇದೇ ಪ್ರಶ್ನೆನ ಬೇರೆ ಥರ ಕೇಳ್ಬೋದು. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾವ್ಲೆಸ್ ಬ್ಯೂಟಿ. ಹೇಗೆ ವರ್ಣಿಸ್ತಾನೆ ಅವಳ ಸೌಂದರ್ಯವನ್ನು ಅಂತ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ಥರನೂ ಕೇಳ್ಬೋದು ನೋಡಿ. ವಾಟ್ ಸಿಮಿಲೀಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ಸ್ ಬ್ಯೂಟಿ. ಜೂಲಿಯಟ್ನ ಸೌಂದರ್ಯವನ್ನು ವರ್ಣನೆ ಮಾಡೋದಕ್ಕೆ ಯಾವ ಸಿಮಿಲಿಗಳನ್ನು, ನಾವೇನು ಮೊದಲೇ ಹೇಳಿದ್ನಲ್ಲ ಇಲ್ಲಿ ಅಲಂಕಾರಗಳನ್ನ ಬಳಸ್ಕೊಳ್ಳಾಗಿದೆ ಅಂತ. ಸೊ ಯಾವ ಸಿಮಿಲಿಗಳನ್ನು ಇಲ್ಲಿ ಬಳಸ್ಕೊಳ್ತಾನೆ ಅಂತ ಕೇಳ್ಬೋದು. ಅಥವಾ ಇದನ್ನೇ ಇನ್ನೊಂದು ಥರನೂ ಕೇಳ್ಬೋದು. ಹೌ ಡಸ್ ರೋಮಿಯೋ ಮೆಸ್ಮರೈಸ್ಡ್ ಬೈ ದ ಎಟರ್ನಲ್ ಬ್ಯೂಟಿ ಆಫ್ ಜೂಲಿಯಟ್. ಇದನ್ನು ಮಾರ್ಚ್ 2015ರಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರು. ಹೌ ಡಸ್ ರೋಮಿಯೋ ಮೆಸ್ಮರೈಸ್ಡ್, ಹೇಗೆ ಹಿಪ್ನಟೈಸ್ ಆಗ್ತಾನೆ ಅಂತ, ಮಂತ್ರಮುಗ್ಧ ಆಗ್ತಾನೆ, ಅವಳ ಸೌಂದರ್ಯದಲ್ಲಿ ನೋಡಿಬಿಟ್ಟು ಕಳೆದೋಗ್ಬಿಡ್ತಾನೆ ಅಂತ ಹೇಳ್ತೀವಲ್ಲ ನಾವು, ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ಅಥವಾ ಇದನ್ನೇ ಇನ್ನೊಂದು ಥರನೂ ಕೇಳ್ತಾರೆ ನೋಡಿ. ವೈ ಡಸ್ ರೋಮಿಯೋ ಸೇ ಹಿ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದ್ಯಾಟ್ ನೈಟ್. ಅಲ್ಲಿವರೆಗೂ ಜೂಲಿಯಟ್ನಂಥ ಸೌಂದರ್ಯವನ್ನು ಅವನು ನೋಡೇನೇ ಇಲ್ಲ ಅಂತ ಹೇಳ್ತಾನೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಡ್ತಾರೆ. ಇದು ಮಾರ್ಚ್ 2015ರಲ್ಲಿ ಬಂದಿತ್ತು, 16ರಲ್ಲಿ ಬಂದಿತ್ತು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ನೋಡಿ, ಇಲ್ಲಿ ಟೋಟಲಿ 5 ಪ್ರಶ್ನೆಗಳಿದ್ದಾವೆ. 5 ಪ್ರಶ್ನೆಗೆ ಒಂದೇ ಉತ್ತರ ಆಗಿರ್ತದೆ. ಎಕ್ಸಾಮಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಬೇರೆ ಬೇರೆ ಅನ್ಕೊಳ್ಳೋಕೆ ಹೋಗ್ಬಿಡಿ. ಇದೆಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ. ಏನು ಹೇಳಿ ನೋಡೋಣ. ಆ ರೋಮಿಯೋ ಎಕ್ಸ್ಟ್ರಾಕ್ಟ್ ಸಮರಿ ಇದೆಯಲ್ಲ, ಅದು ಬರೆದು ಬಿಟ್ಟರೆ ಇಲ್ಲಿ 4 ಅಂಕದ ಪ್ರಶ್ನೆಗೆ ಉತ್ತರ ಆಗಿಬಿಡುತ್ತೆ. ಯಾವುದೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಆನ್ಸರು ಇದು ಒಂದೇ. ಇಲ್ಲಿ ಮತ್ತೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ನಾವು ರೋಮಿಯೋ ಜೂಲಿಯಟ್ ವಿಡಿಯೋದಲ್ಲಿ ಅದರ ಸಮರಿ ನಾನು ಡಿಟೇಲಾಗಿ ನೋಡ್ಕೊಂಡಿದ್ದೀವಿ. ಆಮೇಲೆ ಈಗಾಗಲೇ ಸಮರಿ ಕೂಡ ನಾನು ಹೇಳ್ತಾ ಹೋಗಿದ್ದೆ. ಇಲ್ಲಿ ರೋಮಿಯೋ ಜೂಲಿಯಟ್ನ ಏನೇನಂತ ವರ್ಣನೆ ಮಾಡ್ತಾನೆ ಅನ್ನೋದನ್ನು
ಬರೆದುಬಿಟ್ರೆ ಆಯಿತು. ಪ್ರಶ್ನೆ ಬೇರೆ ಬೇರೆ ಇರ್ತದೆ, ಬಟ್ ಅದಕ್ಕೆ ಆನ್ಸರ್ ಮಾತ್ರ ಒಂದೇ ಥರ ಇರ್ತದೆ. ನೆನ್ಪಿಟ್ಕೊಳ್ಳಿ, ಈ ಸಮರಿನ ಬರಿಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳು ಅದರಲ್ಲಿ ಬರಬೇಕು. ನಾವು ವ್ಯಾಲ್ಯೂಯೇಷನ್ಗೆ ಹೋದಾಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೊಟ್ಟಾಗ ಪೂರ್ತಿ ಡಿಟೇಲ್ ಆಗಿರೋ ಆನ್ಸರ್ನ ಕೊಡಲ್ಲ, ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ. ಆ ಪಾಯಿಂಟ್ಸ್ಗಳು ನಿಮ್ಮ ಆನ್ಸರಲ್ಲಿರಬೇಕು. ಏನೇನು ಪಾಯಿಂಟ್ಸ್ಗಳು ನೋಡಿ, ಈ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ, ಇದನ್ನು ಸಮರಿನ ನೀವು ಕಲ್ತ್ಕೋಬೇಕು. ಫಸ್ಟು ಸಿ ಟೀಚರ್ಸ್ ಟಾರ್ಚಸ್ ಟು ಬರ್ನ್ ಬ್ರೈಟ್, ಅದಿರಬೇಕು. ಸಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಆ್ಯಸ್ ಜಿವೆಲಿನ್ ಇಥೋಪಿಯನ್ಸ್ ಇಯರ್, ಇದು ಇರಬೇಕು ಪಾಯಿಂಟು. ಆಮೇಲೆ ಸೀಸ್ ಟೂ ರಿಚ್, ಬ್ಯೂಟಿ ಈಸ್ ಟೂ ರಿಚ್ ಆ್ಯಂಡ್ ಫಾರ್ ಅರ್ತ್ ಟೂ ಡಿಯರ್, ಇದು ಇರಬೇಕು. ಸೀಸ್ ಲೈಕ್ ಸ್ನೋವಿ ಡವ್ ಟ್ರೂಫಿಂಗ್ ವಿತ್ ಕ್ರೌ, ಇದು ಬರಬೇಕು. ಇವೆಲ್ಲ ಪಾಯಿಂಟ್ಗಳು ಇರಬೇಕು. ಈ ಥರ ಪಾಯಿಂಟ್ಗಳನ್ನ ಬರೆದಾಗ ಬೇಕಾದ್ರೆ ನೀವು ಅದನ್ನು ಹೈಲೈಟ್ ಮಾಡ್ಬೋದು ಅಂಡರ್ಲೈನ್ ಮಾಡೋದ್ರ ಮೂಲಕ. ಹಾಗಾಗಿ ವ್ಯಾಲ್ಯೂಯೇಷನ್ ಮಾಡೋರಿಗೆ ನಾವು ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಆಮೇಲೆ ಏನು ಹೇಳ್ತಾನೆ, ಹೇಗಾದರೂ ಮಾಡಿ ಕೊನೆಗೆ ಅವಳ ಕೈನಾದರೂ ಟಚ್ ಮಾಡ್ಕೋಬೇಕು. ಅವಳ ಕೈನ ಟಚ್ ಮಾಡೋದ್ರ ಮೂಲಕ ತನ್ನ ರಫ್ ಆ್ಯಂಡ್ ರೂಡ್ ಹ್ಯಾಂಡ್ಸ್ಗಳನ್ನ ಭಾವನೆಗೊಳಿಸ್ಕೋಬೇಕು ಅಂತಾನಲ್ಲ, ಅಲ್ಲಿವರೆಗೆ ನಾನು ಇಂಥ ಸೌಂದರ್ಯ ನೋಡಿರಲಿಲ್ಲ, ಇದೇ ನಿಜವಾಗಿರ್ತಕ್ಕಂಥ ಪ್ರೀತಿ ಲವ್ ಅಂತ ಅಂದ್ಕೊಳ್ತಾನೆ. ಸೊ ಇದೇ ಆನ್ಸರ್, ಆ ಹಿಂದೆ ತೋರಿಸಿರ್ತಕ್ಕಂಥ 5 ಪ್ರಶ್ನೆಗಳಿಗೆ ಇದೇ ಆನ್ಸರ್. ಸೊ ಈ ಆನ್ಸರ್ನ ನೀವು ಓದ್ಕೊಂಡು ರೆಡಿ ಆಗಬೇಕು. ನಾನು ಆಗಲೇ ಹೇಳಿದಂಗೆ ನೋಟ್ಸಲ್ಲಿ ಇದನ್ನು ಆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಂಕಲ್ಲಿ ನಿಮಗೆ ಇದೆಲ್ಲ ಸಿಗುತ್ತೆ, ಅಲ್ಲಿ ನೋಡ್ಕೊಂಡ್ಬಿಟ್ಟು ಕಲಿಬೇಕು. ಇದು ರೋಮಿಯೋಯಿಂದ 4 ಮಾರ್ಕ್ಸ್ ಪ್ರಶ್ನೆ. ಇನ್ನು ಜೂಲಿಯೆಟ್ಟಿಂದ 4 ಮಾರ್ಕ್ ಪ್ರಶ್ನೆ ಯಾವ ಥರ ಕೇಳ್ತಾರೆ ನೋಡಿ. ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ, ರೋಮಿಯೋ ಬಗ್ಗೆ ಇರ್ತಕ್ಕಂಥ ತನ್ನ ಪ್ರೀತಿನ ಅವಳು ಹೇಗೆ ವ್ಯಕ್ತ ಮಾಡ್ತಾಳೆ ಅಂತ ಪ್ರಶ್ನೆ. ಇದೇ ಪ್ರಶ್ನೆ ಇನ್ನೊಂದು ಥರ ಕೇಳ್ಬೋದು ನೋಡಿ. ಹೌ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ರೋಮಿಯೋ ಬಿಕಮ್ ಇಮ್ಮಾರ್ಟಲೈಸ್ ಟು ದ ವರ್ಲ್ಡ್, ಅಲ್ಲಿ 1 ಅಂಕದ ಪ್ರಶ್ನೆನೂ ಬಂದಿತ್ತು. ಹೌ ಜೂಲಿಯೆಟ್ ವಾಂಟ್ಸ್ ರೋಮಿಯೋ ಟು ಬಿ ಇಮ್ಮಾರ್ಟಲೈಸ್ಡ್ ಅಂತ ಬಂದಿತ್ತು. ಬೈ ಮೇಕಿಂಗ್ ಹಿಮ್ ಎ ಸ್ಟಾರ್ ಅಂತ ಅಲ್ಲಿ 1 ಮಾರ್ಕ್ಸಿಗೆ ಬರೆದಿದ್ದು. ಬಟ್ ಇದನ್ನೇ 4 ಮಾರ್ಕ್ಸಿಗೆ ಕೊಟ್ಟಾಗ ನೀವು ಅವಳದು ಎಕ್ಸ್ಟ್ರಾಕ್ಟ್ ಸಮರಿನ ಬರಿಬೇಕಾಗತ್ತೆ. ನೆಕ್ಸ್ಟು ಇದೇ ಪ್ರಶ್ನೆ ಯಾವ ಥರ ಕೇಳ್ತಾರೆ ನೋಡಿ. ಹೌ ಡಸ್ ಜೂಲಿಯೆಟ್ ಡ್ರಾ ಅಟೆನ್ಷನ್ ಟುವರ್ಡ್ಸ್ ಜೆಂಟಲ್ ನೈಟ್ ಆ್ಯಂಡ್ ಗಾರಿಶ್ ಸನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಇದು ಸ್ವಲ್ಪ ಅವಳ ಎಕ್ಸ್ಟ್ರಾಕಲ್ಲಿ ಲಾಸ್ಟ್ ಎಂಡಿಂಗ್ ಪಾರ್ಟಲ್ಲಿ ಬರ್ತದೆ ಆನ್ಸರು. ಜೆಂಟಲ್ ನೈಟ್ ಮತ್ತು ಗಾರಿಶ್ ಸನ್ ಇದ್ರ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾಳೆ. ಸೊ ನೀವು ಗೊತ್ತಾದರೆ ಸಮರಿನ ಬರೆದ್ರೆ ತುಂಬ ಅದರಲ್ಲೇ ಆನ್ಸರ್ ಇರುತ್ತೆ, ಬಟ್ ಲಾಸ್ಟ್ ಎಂಡಿಂಗ್ ಪಾರ್ಟಲ್ಲಿ ಸಮರಿನ ಇದಕ್ಕೆ ಬರೀಬೇಕಾಗತ್ತೆ. ನೆಕ್ಸ್ಟು ಜೂಲಿಯೆಟ್ಸ್ ಲವ್ ವಾಸ್ ಮೋರ್ ಇಂಟೆನ್ಸ್ ದ್ಯಾನ್ ರೋಮಿಯೋಸ್, ಜಸ್ಟಿಫೈ ವಿತ್ ರೆಫರೆನ್ಸ್ ಟು ದ ಇಮೇಜರಿ ಸಿಮಿಲಿ ಯೂಸ್ಡ್ ಇನ್ ಎಕ್ಸ್ಟ್ರಾಕ್ಟ್. ಸೊ ಇದನ್ನೇ ಬರೆದ್ಬಿಟ್ಟು ರೋಮಿಯೋಗಿಂತನೂ ಜೂಲಿಯೆಟ್ ಪ್ರೀತಿ ತುಂಬ ಇಂಟೆನ್ಸಿವ್ ಆಗಿತ್ತು, ಅದನ್ನು ವರ್ಣನೆ ಮಾಡಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇದೇ ಪ್ರಶ್ನೆನ ಯಾವ ಥರ ಆನ್ಸರ್ನ ಬರಿಬೋದು ನೋಡಿ. ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಜೂಲಿಯೆಟ್ ಪಾರ್ಟ್ ಇದೆಯಲ್ಲ, ಸೊ ಅದರ ಸಮರಿನ ಬರೆದ್ರಾಗುತ್ತೆ. ನೀವು ನೋಡ್ಕೊಂಬಿಡಿ. ಇಲ್ಲಿ ಜೂಲಿಯೆಟ್ಟು ಏನು ಮಾಡ್ತಿದ್ದಾಳೆ, ನಾನು ಪೂರ್ತಿ ಸಮರಿನ ಇಲ್ಲಿ ಹೇಳೋದಕ್ಕೆ ಹೋಗಲ್ಲ, ನಿಮ್ಮ ಕಣ್ಮುಂದೆ ಇದೆ, ನೋಟ್ಸ್ ಕೂಡ ನಿಮ್ಮ ಕೈಗೆ ಸಿಗುತ್ತೆ. ಇಲ್ಲಿ ಏನು ಹೇಳ್ತಾಳೆ ಅಂದರೆ, ರಾತ್ರಿಗೆ ನೈಟ್ಗೆ ರಿಕ್ವೆಸ್ಟ್ ಮಾಡ್ಕೋತಾಳೆ, ಬೇಗ ಬಾ, ನೀನು ಬಂದರೆ ರೋಮಿಯೋ ಬರ್ತಾನೆ. ಅವಾಗ ಮತ್ತೆ ಅವಳು ಕೂಡ ಕೆಲವೊಂದು ಸಿಮಿಲಿಗಳನ್ನ ಬಳಸ್ತಾ ಹೋಗ್ತಾಳೆ. ಅವ್ನು ಹೇಗೆ ಬರ್ತಾನೆ ಅಂತಂದರೆ ಹಿ ಈಸ್ ದ ಡೇ ಆಫ್ ನೈಟ್, ರಾತ್ರಿಲಿ ಬರ್ತಕ್ಕಂಥ ಹಗಲು ಅಂತ ಅಂದ್ಕೋತಾಳೆ. ಕತ್ತಲೆಯ ರೆಕ್ಕೆ ಮೇಲೆ ಕೂತ್ಕೊಂಡು ನ್ಯೂ ಸ್ನೋ ಥರ ಬರ್ತಾನೆ, ರವಿನ್ಸ್ ಬ್ಯಾಕ್ ಮೇಲೆ ಇರ್ತಕ್ಕಂಥ ಸ್ನೋ ಥರ ಬರ್ತಾನೆ. ಸೊ ಈ ಥರ ಎಲ್ಲ ವರ್ಣನೆ ಮಾಡ್ಕೊಂಡು ಹೋಗ್ತಾಳೆ. ಆಮೇಲೆ ಲಾಸ್ಟಲ್ಲಿ ಹೇಳ್ತಾಳೆ ಏನು, ಅದು ತುಂಬ ಇಂಪಾರ್ಟೆಂಟು, ಏನಂತಂದರೆ ನಾನು ಸತ್ತೋದ ಮೇಲೆ ರೋಮಿಯೋನ ತೊಗೊಂಡೋಗ್ಬಿಟ್ಟು ನಕ್ಷತ್ರದಲ್ಲಿ ಸೇರಿಸಿ, ಆವಾಗ ಆಕಾಶ ಅಂತಂದರೆ ಫೇಸ್ ಆಫ್ ಹೆವೆನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅವಾಗ ಜನ ಹಗಲು ಬಿಟ್ಟು ರಾತ್ರಿನೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ಇದು ಆನ್ಸರ್, ನೀವು ಬರಿಬೋದು. ನಿಮಗೆ ಇದು ಕೊಟ್ಟಿರ್ತಕ್ಕಂಥ ನೋಟ್ಸಲ್ಲಿದೆ, ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು 6 ಅಂಕದ ಪ್ರಶ್ನೆಗಳನ್ನ ಹೇಗೆ ಕೇಳ್ತಾರೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 200 ವರ್ಡ್ಸ್, ಅಂದರೆ ಒಂದು ಪೇಜಿಗೆ ತಕ್ಕಂಗೆ ನೀವು ಇದನ್ನು ಬರಿಬೋದು. ಇದಕ್ಕೆ 6 ಅಂಕ ಇರ್ತದೆ. ಬಟ್ ನಿಮಗೆ ಇಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಬರಿಬೋದು. ನಿಮಗೆ 3 ಪ್ರಶ್ನೆಗಳಲ್ಲಿ ಏನಾದರೂ ಒಂದು ಪ್ರಶ್ನೆ ರೋಮಿಯೋ ಜೂಲಿಯೆಟಿಂದ ಬಂದರೆ ನೀವು ಸಮರಿನ ಕಲ್ತ್ಕೊಂಡು ಹೋಗ್ಬಿಟ್ರೆ ತುಂಬ ಈಸಿಯಾಗಿ 6 ಅಂಕದ ಪ್ರಶ್ನೆಗೆ ಬರಿಬೋದು. ಕ್ವಶನ್ಗಳು ಹೇಗಿರ್ತವೆ ನೋಡಿ. 6 ಅಂಕದ ಪ್ರಶ್ನೆನ ಈ ರೋಮಿಯೋ ಜೂಲಿಯೆಟಿಂದ ಯಾವ ಥರದ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಂದರೆ, ಹೌ ಈಸ್ ದ ಇಂಟೆನ್ಸಿಟಿ ಆಫ್ ಲವ್ ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬ್ರಾಟ್ ಔಟ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ರೋಮಿಯೋ ಆ್ಯಂಡ್ ಜೂಲಿಯೆಟ್ನಲ್ಲಿ ಅವರಿಬ್ಬರ ಮಧ್ಯಕ್ಕೆ ಇರತಕ್ಕಂಥ ಪ್ರೀತಿ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಇದಲ್ಲದೆ ಬೇರೆ ಥರ ಕೇಳ್ಬೋದು. ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಹೂಸ್ ಲವ್ ಡೂ ಯು ಥಿಂಕ್ ಇಸ್ ಮೋರ್ ಫ್ಯಾಸಿನೇಟ್ ಆ್ಯಂಡ್ ಇಂಟೆನ್ಸ್, ಇವರಿಬ್ಬರು ಪ್ರೀತಿನಲ್ಲಿ ನಿಮಗೆ ಯಾರ ಪ್ರೀತಿ ತುಂಬ ಗಾಢವಾಗಿದೆ ಅಂತ ಅನಿಸುತ್ತೆ, ಯಾರ ಪ್ರೀತಿ ತುಂಬ ಇಂಟೆನ್ಸಿವ್ ಆಗಿದೆ ಅಂತ ಅನಿಸುತ್ತೆ, ಅದನ್ನು ಬರಿಬೇಕು. ಸೊ ನೆಕ್ಸ್ಟ್ ಇದನ್ನೇ ಬೇರೆ ಥರ ಕೇಳ್ಬೋದು. ಹೂಸ್ ಲವ್ ಡೂ ಯು ಥಿಂಕ್ ಇಸ್ ಮೋರ್ ಪ್ಯಾಸಿನೇಟ್ ಆ್ಯಂಡ್ ಇಂಟೆನ್ಸ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಎಕ್ಸ್ಪ್ಲೇನ್, ಇದೇ ಥರ ಕೇಳ್ಬೋದು. ಅದೇ ಪ್ರಶ್ನೆ ಇದು ಬೇರೆ ಥರ ಕೇಳಿದ್ದಾರೆ. ಅವರಿಬ್ಬರ ಮಧ್ಯಕ್ಕೆ ಯಾರ ಪ್ರೀತಿ ತುಂಬ ಗಾಢವಾಗಿತ್ತು ಅಂತ. ಇದನ್ನು ಮಾರ್ಚ್ 2017ರಲ್ಲಿ
ಕೇಳಲಾಗಿತ್ತು. ಬೇರೆ ಥರ ಕೇಳೋದಂದರೆ ಹೌ ಡಿಡ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಎಕ್ಸ್ಪ್ರೆಸ್ ದೇರ್ ರೊಮ್ಯಾಂಟಿಕ್ ಲವ್ ಫೀಲಿಂಗ್ಸ್ ಟು ಈಚ್ ಅದರ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದು ಮಾರ್ಚ್ 2018 ಬಂದಿತ್ತು. ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಇಡೀ ಪೋಯಮ್ ಸಮರಿನ ನೀವು ಬರೆದ್ರೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಸಮರಿ ಎಲ್ಲ ಇದೆ. ಸೊ ಎರಡೂ ಪಾರ್ಟು ರೋಮಿಯೋ ಮತ್ತು ಜೂಲಿಯಟ್ ಎಕ್ಸ್ಟ್ರಾಕ್ಟ್ ಎರಡೂ ಸಮರಿನ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರಿಬೋದು. ಈ ರೋಮಿಯೋ ಜೂಲಿಯಟ್ ಯೂನಿಟಿಂದ 6 ಅಂಕದ ಪ್ರಶ್ನೆಗಳನ್ನು ಕೇಳುವಾಗ ಸ್ವಲ್ಪ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆನ ಕೇಳೋ ಚಾನ್ಸಸ್ ಇದೆ. ಸೊ ಕಾಮೆಂಟ್ ಆನ್ ದ ಇಮೇಜರಿ ಆಫ್ ನೈಟ್ ಆ್ಯಂಡ್ ಡೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ ದಿಸ್ ಪೋಯಮ್. ವಾಟ್ ಪರ್ಪಸ್ ಡೂ ದೇ ಸರ್ವ್ ಇನ್ ಹೈಲೈಟಿಂಗ್ ದ ಇಂಟೆನ್ಸಿಟಿ ಆಫ್ ಲವ್. ಅವರಿಬ್ಬರ ಮಧ್ಯಕ್ಕಿರ್ತಕ್ಕಂಥ ಆ ಪ್ರೀತಿ ಒಂದು ಗಾಢತೆಯನ್ನು ವ್ಯಕ್ತ ಮಾಡೋದಕ್ಕೆ ಇಲ್ಲಿ ಕವಿ ಇದನ್ನು ಬಳಸಿಕೊಳ್ತಾನೆ. ನೀವೆಲ್ಲ ನೋಡಿದ್ದೀರಾ, ರೋಮಿಯೋ ಎಕ್ಸ್ಟ್ರಾಕ್ಟ್ ಇರ್ಬೋದು, ಜೂಲಿಯಟ್ನ ಎಕ್ಸ್ಟ್ರಾಕ್ಟ್ ಇರ್ಬೋದು, ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಡೇ ಆ್ಯಂಡ್ ನೈಟ್, ಈ ಥರ ಒಂದಕ್ಕೊಂದು ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಇದು ಅಪೋಸಿಟ್ ಆಗಿರ್ತಕ್ಕಂಥವನ್ನ ಹೋಲಿಸ್ತಾ ಇರ್ತಾರೆ, ಒಂದಕ್ಕೊಂದು ಹೋಲಿಸಿಬಿಟ್ಟು ತೋರಿಸ್ತಾರೆ. ಈಗ ಅಲ್ಲಿ ಡ್ಯಾನ್ಸ್ ಸಪ್ಪರ್ ಏನು ನಡೀತಾ ಇರ್ತದೆ, ಗ್ರ್ಯಾಂಡ್ ಪಾರ್ಟಿನಲ್ಲಿ ಡ್ಯಾನ್ಸ್ ನಡೀತಾ ಇರ್ತದೆ ಡ್ಯಾನ್ಸ್ ಫ್ಲೋರ್ ಮೇಲೆ, ಅಲ್ಲಿ ಜೂಲಿಯಟ್ನ ನೋಡಿದಾಗ ರೋಮಿಯೋ ಅವಳ ಸೌಂದರ್ಯವನ್ನು ವರ್ಣಿಸೋದಕ್ಕೆ ಅವಳ ಸೌಂದರ್ಯವನ್ನು ಬೇರೆ ಬೇರೆ ವಸ್ತುಗಳ ಜೊತೆಗೆ ಹೋಲಿಸ್ತಾ ಹೋಗ್ತಾನೆ. ನೋಡಿದಿರಲ್ವಾ, ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ತಾನೆ ಸಿ ಟೀಚರ್ಸ್ ಟಾರ್ಚಸ್ ಟು ಬರ್ನ್ ರೈಟ್. ಆ ದೀವಟಿಕೆಗಳಿಗೆ ಬೆಳಕಿನಿಗಿಂತ ಇವಳೇ ಹೊಳಿತಾ ಇದ್ದಂತೆ. ಆಮೇಲೆ ಆಫ್ರಿಕನ್ ವುಮೆನ್ ಕಿವಿಯಲ್ಲಿರ್ತಕ್ಕಂಥ ಆಭರಣ ಥರ ಆ ಡಾರ್ಕ್ನೆಸ್ಸಲ್ಲಿ ಇವಳು ಕಾಣ್ತಾ ಇದ್ಲು. ಮತ್ತು ಬೇರೆ ಥರ ಉದಾಹರಣೆ ಕೊಡ್ತಾನೆ, ಸ್ನೋವಿ ಡವ್ ಟ್ರೋಫಿಂಗ್ ವಿತ್ ಕ್ರೌ. ನೋಡಿ, ಆ ಡವ್ ವೈಟ್ ಆಗಿರ್ತದೆ, ಕಾಗೆಗಳು ಕಪ್ಪಾಗಿರ್ತವೆ. ಅವಳ ಬ್ಯೂಟಿನ ಹೈಲೈಟ್ ಮಾಡೋದಕ್ಕೆ ಇಂಥ ಪ್ಯಾರಾಡಾಕ್ಸ್ಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೊಂಡು, ಇದು ಕೂಡ ಸಮರಿ ಥರನೇ ಇರ್ತದೆ ಆನ್ಸರು. ಇದನ್ನು ಸ್ವಲ್ಪ ನೀವು ಬುದ್ಧಿವಂತಿಕೆ ಉಪಯೋಗಿಸಿ ನಿಮ್ಮ ಓನ್ ವಾಕ್ಯದಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಹಾಗೆ ನಾವು ಜೂಲಿಯಟ್ ಎಕ್ಸ್ಟ್ರಾಕ್ಟ್ಗೆ ಹೋದಾಗ ಕೂಡ ಇದೇ ಥರ ನೋಡ್ತೀವಿ. ಅಲ್ಲಿ ಕೂಡ ರೋಮಿಯೋಗೆ ಅವಳು ಹೇಳ್ತಾಳೆ, ಯು ಆರ್ ಡೇ ಇನ್ ನೈಟ್ ಅಂತ ಹೇಳ್ತಾಳೆ. ನೀನು ಕತ್ತಲಿನಲ್ಲಿ ಬೆಳಕು ಬಂದಂಗೆ ಬರ್ತೀಯ, ಹಗಲು ಬಂದಂಗೆ ಬರ್ತೀಯ. ಹಾಗೇನೆ ರಾತ್ರಿಯನ್ನು ಕಪ್ಪು ಪಕ್ಷಿಯ ರೆಕ್ಕೆ ಮೇಲೆ ಇರ್ತಕ್ಕಂಥ ನ್ಯೂ ಸ್ನೋ, ಬಿಳಿಯಾಗಿರ್ತಕ್ಕಂಥ ಹಿಮ ಬಿದ್ದಾಗ ಹೇಗೆ ಕಾಣಿಸ್ತೀಯ ಹಾಗೆ ನೀನು ಕತ್ಲಲ್ಲಿ ಬರ್ತೀಯ. ಸೊ ಈ ಎಲ್ಲ ಪ್ಯಾರಾಡಾಕ್ಸ್ಗಳನ್ನ ಇಮೇಜರಿಗಳನ್ನ ಬಳಸಿಕೊಂಡು ಇಲ್ಲಿ ಅವ್ರ ಪ್ರೀತಿನ ಹೈಲೈಟ್ ಮಾಡೋದಕ್ಕೆ, ಅವ್ರ ಭಾವನೆಗಳು ಏನಿದು ಒಬ್ಬರ ಪರವಾಗಿ ಮತ್ತೊಬ್ಬರ ಭಾವನೆಗಳಿದ್ದಲ್ಲ ಅವನ್ನ ಹೈಲೈಟ್ ಮಾಡೋದಕ್ಕೋಸ್ಕರವಾಗಿ ಈ ಥರ ಪ್ಯಾರಾಡಾಕ್ಸ್ಗಳನ್ನ ಬಳಸಿದ್ದಾರೆ. ಇದಕ್ಕೆ ಉತ್ತರವಾಗಿ ಇಡೀ ಫುಲ್ ಪೋಯಮ್ ಸಮರಿ ಬರೆದ್ರೂ ಕೂಡ ಸ್ವಲ್ಪ ಅದ್ರ ಜೊತೆಗೆ ನೀವು ಓನ್ ಆಗಿ ಇಂಥವುಗಳನ್ನ ಹೈಲೈಟ್ ಮಾಡಿ ಬರೆದ್ಬಿಟ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿಗೆ ಇಲ್ಲಿ ಕ್ಲಾಸ್ನ ಮುಗಿಸೋಣ. ಈ ಕ್ಲಾಸ್ ಮುಗಿಸೋದಕ್ಕಿಂತ ಒಂದು ಟಿಪ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 4 ಮಾರ್ಕ್ಸ್ ಕ್ವಶನ್ ಮತ್ತು 6 ಮಾರ್ಕ್ಸ್ ಕ್ವಶನ್ಗಳಿಗೆ ನಾವು ಎಸ್ಸೆ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಇಲ್ಲಿ ಬರೀತಕ್ಕಂಥ ಆನ್ಸರ್ನ ನೀವು ಒಂದು ಎಸ್ಸೆ ಬರ್ದಂಗೆ ಬರಿಬೇಕಾಗತ್ತೆ, ಒಂದು ಪ್ರಬಂಧ ಬರ್ದಂಗೆ ಬರಿಬೇಕಾಗತ್ತೆ. ನೀವು ಪ್ರಬಂಧ ಬರಿಬೇಕಾದ್ರೆ ಸುಮ್ಮನೆ ಏನೋ ಒಂದು ಬರಿತಾ ಹೋಗಲ್ಲ. ಅದರಲ್ಲಿ ಮುಖ್ಯವಾಗಿ 3 ಪಾರ್ಟ್ನ ಮಾಡ್ಕೊಂಡಿರ್ತೀರ. ನೆನಪಿಸ್ಕೊಳ್ಳಿ ನೋಡೋಣ. ನೀವು ಪ್ರಬಂಧ ಬರಿಬೇಕಾದ್ರೆ ಫಸ್ಟು ಪೀಠಿಕೆ ಬರಿತೀರಾ, ಆಮೇಲೆ ಮುಖ್ಯ ವಿಷಯ ಬರಿತೀರಾ, ಆಮೇಲೆ ಉಪಸಂಹಾರ ಅಲ್ವಾ, ಕನ್ನಡದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀರಾ, ಆಮೇಲೆ ಕೊನೆಗೆ ಕನ್ಕ್ಲೂಡ್ ಮಾಡ್ತೀರಾ. ಸೊ ಈ ಥರನೇ ನೀವು ಇಲ್ಲಿ ಅದೇ ಮೆಥಡ್ನ ಯೂಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ 4 ಅಂಕದ ಪ್ರಶ್ನೆಗಳಿಗೆ ಇಂಟ್ರೊಡಕ್ಷನ್ ಕೊಡಕ್ಕೆ ಹೋಗ್ಬಿಟ್ಟು 3/4% ಇಂಟ್ರೊಡಕ್ಷನ್ ಇರ್ತದೆ, ಕೊನೆಗೆ 1/4 ಭಾಗ ಮಾತ್ರ ಮೇನ್ ಆನ್ಸರ್ ಇರ್ತದೆ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಮಾರ್ಕ್ಸನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 6 ಅಂಕದ ಪ್ರಶ್ನೆಗೂ ಅಷ್ಟೇ ಫಸ್ಟ್ ಪ್ಯಾರಾಗ್ರಾಫ್, ಲಾಸ್ಟ್ ಪ್ಯಾರಾಗ್ರಾಫ್, ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಇರಬೇಕು, ಮಧ್ಯಕ್ಕೆ ಎಕ್ಸ್ಪ್ಲನೇಷನ್ ಮಾಡಿರಬೇಕು. ಬಟ್ 4 ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ ಬರೆಯೋದ್ರಿಂದ 1-2-3 ಲೈನಲ್ಲಿ ಇಂಟ್ರೊಡಕ್ಷನ್ ಕೊಡಿ, ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡಿ. ಈ ಥರ ಮೆಥಡನ್ನು ನೀವು ಬಳಸ್ಕೊಂಡ್ರೆ ಜಾಸ್ತಿ ಅಂಕಗಳನ್ನ ಗಳಿಸುವಂಥ ಅವಕಾಶ ನಿಮಗೆ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಓದಿ. ಇದಕ್ಕೆ ಲಿಂಕಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕಿಂದ ನೀವು ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ಪ್ರಿಪೇರ್ ಆಗಿ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸೋಣ. ಮುಂದಿನ ತರಗತಿ ಬೇರೆ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.